ಐಸಿಎಂಆರ್ ಸಲಹೆಯ ಮೇರೆಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಜನಪ್ರಿಯ ಔಷಧಿಯನ್ನ ಬ್ಯಾನ್ ಮಾಡಿದೆ. ಅದು ಯಾವ ಔಷಧಿ? ಆಪ್ಷನ್ಸ್ ನೋಡಿ ನಿಮ್ಮ ಉತ್ತರ ಏನಾಗಿರ್ಬೋದು ಅಂತ ಯೋಚಿಸಿ. ಸರಿಯಾದ ಉತ್ತರ ಆಯ್ಕೆ ಬಿ, ನಿಮೆಸುಲೈಡ್. ಯಾರೆಲ್ಲ ಸರಿಯಾದ ಉತ್ತರವನ್ನು ಊಹಿಸಿದ್ದೀರೋ ನಿಮ್ಗೆಲ್ಲ ಅಭಿನಂದನೆಗಳು. ಹಾಗಾದ್ರೆ ಈ ನಿಮೆಸುಲೈಡ್ ಅನ್ನ ಯಾಕೆ ಬ್ಯಾನ್ ಮಾಡಿದ್ರೋ? ನೋಡಿ, ಇಲ್ಲಿ ಮುಖ್ಯವಾಗಿ 100 mg-ಗಿಂತ ಜಾಸ್ತಿ ಡೋಸ್ ಇರೋ ಮಾತ್ರೆಗಳ ತಯಾರಿಕೆ ಮತ್ತು ಮಾರಾಟವನ್ನ ನಿಷೇಧಿಸಲಾಗಿದೆ. ಯಾಕಂದ್ರೆ ಐಸಿಎಂಆರ್ ಮತ್ತು ಡ್ರಗ್ಸ್ ಟೆಕ್ನಿಕಲ್ ಅಡ್ವೈಸರಿ ಬೋರ್ಡ್ ಹೇಳೋ ಪ್ರಕಾರ ಹೈ ಡೋಸ್ ಸೇವನೆ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ಅನ್ನೋದು ಇದರ ಹಿಂದಿನ ಮುಖ್ಯ ಕಾರಣ. ಈ ಸಂದರ್ಭದಲ್ಲಿ ಐಸಿಎಂಆರ್ ಅಂದ್ರೆ ಏನು ಅಂತನೂ ತಿಳ್ಕೊಳ್ಳೋದು ಮುಖ್ಯ ಅಲ್ವಾ? ಐಸಿಎಂಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇದು ನಮ್ಮ ದೇಶದ ಅತಿ ದೊಡ್ಡ ವೈದ್ಯಕೀಯ ಸಂಶೋಧನಾ ಸಂಸ್ಥೆ. ಇದನ್ನ 1911ರಲ್ಲಿ ಇಂಡಿಯನ್ ರಿಸರ್ಚ್ ಫಂಡ್ ಅಸೋಸಿಯೇಷನ್ ಅಥವಾ IRFA ಅಂತ ಶುರು ಮಾಡಿದ್ರು. ಆಮೇಲೆ 1949ರಲ್ಲಿ ಐಸಿಎಂಆರ್ ಅಂತ ಹೆಸರು ಬದಲಾಯಿಸಿದ್ರು. ಸರಿ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ನಮ್ಮ ಹೆಮ್ಮೆಯ ಭಾರತೀಯ ರೈಲ್ವೆಗೆ ಸಂಬಂಧಿಸಿದ್ದು. ವಂದೇ ಭಾರತ್ ಸ್ಲೀಪರ್ ರೈಲಿನ ಟ್ರಯಲ್ ರನ್ ಇತ್ತೀಚೆಗೆ ನಡೆಯಿತು. ಅದು ಯಾವ ಸ್ಪೀಡ್ನಲ್ಲಿ ಮತ್ತು ಯಾವ ರೂಟ್ನಲ್ಲಿ ಯಶಸ್ವಿಯಾಯಿತು? ಮತ್ತು ಸರಿಯಾದ ಉತ್ತರ ಆಯ್ಕೆ ಸಿ, ಗಂಟೆಗೆ 180 ಕಿಲೋಮೀಟರ್ ವೇಗದಲ್ಲಿ, ಕೋಟಾ-ನಾಗ್ದಾ ಮಾರ್ಗದಲ್ಲಿ. ವಂದೇ ಭಾರತ್ ಸ್ಲೀಪರ್ ರೈಲು ಗಂಟೆಗೆ 180 ಕಿಲೋಮೀಟರ್ ವೇಗ ಮುಟ್ಟಿರೋದಿದೆಯಲ್ಲ, ಇದು ನಿಜಕ್ಕೂ ಭಾರತೀಯ ರೈಲ್ವೆಯ ಪಾಲಿಗೆ ಒಂದು ದೊಡ್ಡ ಮೈಲಿಗಲ್ಲು. 1853ರಲ್ಲಿ ಮುಂಬೈ-ಥಾಣೆ ಮಧ್ಯೆ ಶುರುವಾದ ನಮ್ಮ ರೈಲ್ವೆ ಜಾಲ ಇವತ್ತು ಕವಚದಂಥ ಸ್ವದೇಶಿ ಸುರಕ್ಷತಾ ತಂತ್ರಜ್ಞಾನದೊಂದಿಗೆ ಭವಿಷ್ಯದತ್ತ ದಾಪುಗಾಲು ಇಡ್ತಿದೆ. ನಮ್ಮ ಮೂರನೇ ಪ್ರಶ್ನೆ ತಂತ್ರಜ್ಞಾನ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ್ದು. ಗುಜರಾತಿನ ಗಿಫ್ಟ್ ಸಿಟಿಯಲ್ಲಿ ಇಂಡಿಯನ್ ಎಐ ರಿಸರ್ಚ್ ಆರ್ಗನೈಸೇಷನ್ ಅಂದ್ರೆ IARO ಸ್ಥಾಪನೆಯಾಗ್ತಿದೆ. ಇದರ ಬಗ್ಗೆ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ದೇವೆ. ಇವುಗಳಲ್ಲಿ ಯಾವುದು ಸರಿ ಅಂತ ಕಂಡುಹಿಡಿಬೇಕು. ಸರಿ, ಈ ಸ್ಟೇಟ್ಮೆಂಟ್ಗಳನ್ನ ಒಂದೊಂದಾಗಿ ಚೆಕ್ ಮಾಡೋಣ. ಮೊದಲನೇದು ಗುಜರಾತ್ ಸಿಎಂ ಅನುಮೋದನೆ, ಇದು ಸರಿ. ಎರಡನೆಯದು ಇದು ತ್ರಿಪಕ್ಷೀಯ ಸಹಯೋಗ, ಇದು ಕರೆಕ್ಟ್. ನಾಲ್ಕನೆಯದು ಇಂಡಿಯಾ ಎಐ ಮಿಷನ್ಗೆ ಅನುಗುಣವಾಗಿದೆ, ಇದು ಕೂಡ ಸರಿ. ಆದ್ರೆ ಮೂರನೇ ಹೇಳಿಕೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ, ಅದು ತಪ್ಪು. ಯಾಕೆ ತಪ್ಪು ಅಂತ ಮುಂದಿನ ಸ್ಲೈಡಲ್ಲಿ ಹೇಳ್ತೀನಿ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಎ, ಅಂದ್ರೆ 1, 2 ಮತ್ತು 4ನೇ ಹೇಳಿಕೆಗಳು ಸರಿ. ಮೂರನೇ ಹೇಳಿಕೆ ತಪ್ಪಾಗೋಕೆ ಕಾರಣ IAIO ಒಂದು ಲಾಭರಹಿತ ಸಂಸ್ಥೆ. ಇದನ್ನ ಕಂಪನಿಗಳ ಕಾಯ್ದೆಯ ಸೆಕ್ಷನ್ 8ರ ಅಡಿಯಲ್ಲಿ ನೋಂದಾಯಿಸಲಾಗಿದೆ, ಸೆಕ್ಷನ್ 25ರ ಅಡಿಯಲ್ಲ. ನಮ್ಮ ಮುಂದಿನ ಪ್ರಶ್ನೆ ಭಾರತದ ಹೆಮ್ಮೆಯ ಸಂಸ್ಥೆ DRDO ಬಗ್ಗೆ. ಇತ್ತೀಚೆಗೆ 68ನೇ ಸಂಸ್ಥಾಪನಾ ದಿನವನ್ನ ಆಚರಿಸಿಕೊಂಡ DRDO ಈ ಕೆಳಗಿನ ಯಾವ ಯೋಜನೆಗಳಿಗೆ ತನ್ನ ದೊಡ್ಡ ಕೊಡುಗೆಯನ್ನ ನೀಡಿದೆ? ಇದಕ್ಕೆ ಉತ್ತರ ತುಂಬಾ ಸ್ಪಷ್ಟ ಮತ್ತು ನಮ್ಗೆಲ್ಲ ಹೆಮ್ಮೆ ತರುವಂಥದ್ದು. ಸರಿಯಾದ ಉತ್ತರ ಇ, ಮೇಲಿನ ಎಲ್ಲವೂ. ಹೌದು, DRDO ನಮ್ಮ ದೇಶದ ರಕ್ಷಣಾ ಸಾಮುದಾವಲಂಬನೆಯ ಬೆನ್ನೆಲುಬು. ಅಗ್ನಿ ಮತ್ತು ಪೃಥ್ವಿ ಕ್ಷಿಪಣಿಗಳ ಮೂಲಕ ನಮ್ಮ ಸೇನೆಯ ಶಕ್ತಿಯನ್ನ ಹೆಚ್ಚಿಸಿದೆ. ತೇಜಸ್ ಯುದ್ಧ ವಿಮಾನ ನಮ್ಮ ವಾಯುಪಡೆಯ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಿದೆ. ಅಷ್ಟೇ ಅಲ್ಲ, ಪಿನಾಕ ಮತ್ತು ಆಕಾಶ್ ಸಿಸ್ಟಂಗಳು ನಮ್ಮ ರಕ್ಷಣಾ ಕವಚವನ್ನ ಇನ್ನಷ್ಟು ಬಲಪಡಿಸಿವೆ. ಈಗ ನಮ್ಮ ಚರ್ಚೆಯ ಎರಡನೇ ಭಾಗಕ್ಕೆ ಹೋಗೋಣ. ಅಂತಾರಾಷ್ಟ್ರೀಯ ವಿದ್ಯಮಾನಗಳು. ಜಗತ್ತಿನ ಬೇರೆ ಬೇರೆ ಕಡೆ ಏನೆಲ್ಲ ಪ್ರಮುಖ ಘಟನೆಗಳು ನಡೀತಿವೆ ಅಂತ ನೋಡೋಣ. ಇದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ. ನಾವೆಲ್ಲ ಹೊಸ ವರ್ಷವನ್ನ ಜೋರಾಗಿ ಆಚರಿಸ್ತೀವಿ. ಆದ್ರೆ ಇಡೀ ಜಗತ್ತಲ್ಲೇ ಮೊಟ್ಟಮೊದಲು ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡೋ ದೇಶ ಯಾವುದು? ಸರಿಯಾದ ಉತ್ತರ ಆಯ್ಕೆ ಸಿ, ಕಿರಿಬಾಟಿ. ಬಹುಶಃ ನಿಮ್ಮಲ್ಲಿ ಕೆಲವರಿಗೆ ಇದು ಹೊಸ ಮಾಹಿತಿಯಾಗಿರಬಹುದು. ಕಿರಿಬಾಟಿ ಯಾಕೆ ಫಸ್ಟ್ ಅಂತೀರಾ? ಕಾರಣ ಸಿಂಪಲ್. ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಗೆ ತುಂಬಾನೇ ಹತ್ರದಲ್ಲಿದೆ. ಅಂದ್ರೆ UTC+14 ಟೈಮ್ ಝೋನ್ನಲ್ಲಿ ಬರುತ್ತೆ. ಅದಕ್ಕೆ ಜಗತ್ತಲ್ಲೇ ಮೊದಲು ಮಧ್ಯರಾತ್ರಿ 12 ಗಂಟೆ ಇಲ್ಲಿ ಆಗುತ್ತೆ. ಹಾಗೆಯೇ ಇದಕ್ಕೆ ತದ್ವಿರುದ್ಧವಾಗಿ ಅಮೆರಿಕಾದ ಬೇಕರ್ ಐಲೆಂಡ್ ಹೊಸ ವರ್ಷವನ್ನು ಆಚರಿಸೋ ಕೊನೆಯ ಸ್ಥಳವಾಗಿದೆ. ನಮ್ಮ 6ನೇ ಪ್ರಶ್ನೆ ದಿನಾಚರಣೆಗಳ ಬಗ್ಗೆ. ಜನವರಿ 1 ಮತ್ತು 2ರಂದು 2 ಬೇರೆ ಬೇರೆ ಆದ್ರೆ ಮಹತ್ವದ ದಿನಗಳನ್ನ ಆಚರಿಸಲಾಗುತ್ತೆ. ಅವುಗಳ ಬಗ್ಗೆ ಸರಿಯಾದ ಜೋಡಿ ಯಾವುದು ಅಂತ ಹೇಳಿ? ಸರಿಯಾದ ಉತ್ತರ ಆಯ್ಕೆ ಎ. ಜನವರಿ 1ನ್ನ ಜಾಗತಿಕ ಕುಟುಂಬ ದಿನ ಅಂತ ಆಚರಿಸಿದ್ರೆ, ಜನವರಿ 1 ಮತ್ತು 2ನ್ನ ಬುಡಕಟ್ಟು ಜನಾಂಗದ ಕಪ್ಪು ದಿನ ಅಂತ ಆಚರಿಸಲಾಗುತ್ತೆ. ಈ ಎರಡೂ ದಿನಗಳ ಮಹತ್ವವನ್ನ ನಾವು ಅರ್ಥ ಮಾಡ್ಕೋಬೇಕು. ಜಾನ್ವರಿ 1ರ ಜಾಗತಿಕ ಕುಟುಂಬ ದಿನ ಅಂದ್ರೆ ಇಡೀ ಜಗತ್ತೇ ಒಂದು ಕುಟುಂಬ ಅನ್ನೋ ಸಂದೇಶದೊಂದಿಗೆ ಶಾಂತಿ ಮತ್ತು ಏಕತೆಯನ್ನ ಸಾರುತ್ತೆ.
ಅದೇ ಸಮಯದಲ್ಲಿ ಜಾರ್ಖಂಡ್ ಒಡಿಶಾ ಭಾಗದ ಹೋ ಆದಿವಾಸಿಗಳು ಜನವರಿ 1 ಮತ್ತು 2ನ ಕಪ್ಪು ದಿನ ಅಂತ ಆಚರಿಸ್ತಾರೆ. ಯಾಕಂದ್ರೆ ಇದು 1948ನಲ್ಲಿ ನಡೆದ ಖರ್ಸವಾನ್ ಹತ್ಯಾಕಾಂಡದ ದುಃಖದ ನೆನಪಿಗಾಗಿ. ಮುಂದಿನ ಪ್ರಶ್ನೆ 2026ರ ಅಂತಾರಾಷ್ಟ್ರೀಯ ನಾಯಕತ್ವದ ಬಗ್ಗೆ. ಸ್ಲೈಡ್ನಲ್ಲಿ ಕೆಲವು ಸಂಸ್ಥೆಗಳು ಮತ್ತು ದೇಶಗಳ ಜೋಡಿಗಳನ್ನು ನೋಡಬಹುದು. 2026ರಲ್ಲಿ ಇವುಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿವೆ? ಮತ್ತು ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಹೌದು, ಪಟ್ಟಿಯಲ್ಲಿ ಕೊಟ್ಟಿರುವ ಎಲ್ಲಾ ಜೋಡಿಗಳು ಕೂಡ ಸರಿಯಾಗಿವೆ. ಈ ಸ್ಲೈಡ್ ನಮ್ಗೆ 2026ರ ಜಾಗತಿಕ ರಾಜಕೀಯದ ಒಂದು ಒಳ್ಳೆಯ ಚಿತ್ರಣವನ್ನ ಕೊಡುತ್ತೆ. ಭಾರತವು ಬ್ರಿಕ್ಸ್ ರಾಷ್ಟ್ರಗಳ, ಕಿರ್ಗಿಸ್ತಾನ್ ಶಾಂಘೈ ಸಹಕಾರ ಸಂಘಟನೆಯ ಮತ್ತು ಫಿಲಿಪೀನ್ಸ್ ಆಸಿಯಾನ್ ರಾಷ್ಟ್ರಗಳ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಇದು ಅತ್ಯಂತ ಪ್ರಮುಖ ಮಾಹಿತಿ, ನೆನಪಿನಲ್ಲಿಡಿ. ಈಗ ನಮ್ಮ ನೆರೆಯ ದೇಶ ಬಾಂಗ್ಲಾದೇಶದ ಇತಿಹಾಸಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ. ಬಾಂಗ್ಲಾದೇಶದ ಮೊಟ್ಟಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಆಯ್ಕೆ ಬಿ, ಖಲೀದಾ ಜಿಯಾ. ಖಲೀದಾ ಜಿಯಾ ಅವರು ಬಾಂಗ್ಲಾದೇಶದ ರಾಜಕೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಹೆಸರು. ಅವರು 2 ಬಾರಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಒಂದು 1991ರಿಂದ 96, ಇನ್ನೊಂದು 2001ರಿಂದ 2006ರವರೆಗೆ. ಅವರು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಂದ್ರೆ ಬಿಎನ್ಪಿಯ ನಾಯಕಿಯಾಗಿದ್ರು. ಇತ್ತೀಚೆಗೆ ತಮ್ಮ 80ನೇ ವಯಸ್ಸಿನಲ್ಲಿ ಅವರು ನಿಧನರಾದ ಕಾರಣ ಸುದ್ದಿಯಲ್ಲಿದ್ರು. ಈಗ ನಾವು ನಮ್ಮ ವಿವರಣೆಯ ಅಂತಿಮ ಭಾಗಕ್ಕೆ, ಅಂದರೆ 3ನೇ ಭಾಗಕ್ಕೆ ಬಂದಿದ್ದೇವೆ. ಈ ಭಾಗದಲ್ಲಿ ನಾವು ಗಮನಾರ್ಹ ಪ್ರಶಸ್ತಿಗಳು ಮತ್ತು ವೈಯಕ್ತಿಕ ಸಾಧನೆಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲ ಪ್ರಶ್ನೆ ಯುವ ಸಾಧಕಿ ಕಾಮ್ಯಾ ಕಾರ್ತಿಕೇಯನ್ನವರ ಬಗ್ಗೆ. ಅವರ ಅದ್ಭುತ ಸಾಧನೆಯ ಕುರಿತು ಕೆಲವು ಹೇಳಿಕೆಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಯಾವುದು ಸರಿ ಅಂತ ಗುರುತಿಸಿ. ಸರಿ, ಈ ಹೇಳಿಕೆಗಳನ್ನ ಒಂದೊಂದಾಗಿ ನೋಡೋಣ. ಕಾಮ್ಯಾ ಅವರು ದಕ್ಷಿಣ ಧ್ರುವಕ್ಕೆ ಸ್ಕೀ ಮೂಲಕ ತಲುಪಿದ ಅತ್ಯಂತ ಕಿರಿಯ ಭಾರತೀಯರು. ಇದೂ ಸರಿ. ಅವರು ಭಾರತೀಯ ನೌಕಾಪಡೆಯ ಅಧಿಕಾರಿಯ ಮಗಳು. ಇದೂ ಸರಿ. ಅವರು 115 ಕಿಲೋಮೀಟರ್ ದೂರವನ್ನ ಚಾರಣೆ ಮಾಡಿ ದಕ್ಷಿಣ ಧ್ರುವವನ್ನ ತಲುಪಿದ್ರು. ಇದು ಕೂಡ ಸರಿ. ಆದರೆ 4ನೇ ಹೇಳಿಕೆ ಇದೆಯಲ್ಲ, ಅವರು ಎಕ್ಸ್ಪ್ಲೋರರ್ಸ್ ಗ್ರ್ಯಾಂಡ್ ಸ್ಲಾಮ್ ಸಾಧನೆಯನ್ನ ಪೂರ್ಣಗೊಳಿಸಿದ್ದಾರೆ ಅನ್ನೋದು ತಪ್ಪು. ಅವರು ಆ ಸಾಧನೆ ಮಾಡುವ ಹಾದಿಯಲ್ಲಿದ್ದಾರೆ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಎ. ಕೇವಲ 1, 2 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿ. ಅವರ ಸಾಧನೆ ನಿಜಕ್ಕೂ ನಮಗೆಲ್ಲ ಸ್ಫೂರ್ತಿ. ನಮ್ಮ ಇವತ್ತಿನ ಅಂತಿಮ ಪ್ರಶ್ನೆ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಇಫ್ಕೋ ಸಾಹಿತ್ಯ ಸಮ್ಮಾನ್ 2025ರ ಬಗ್ಗೆ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ದೇವೆ. ಇವುಗಳಲ್ಲಿ ಯಾವುದು ಸರಿ? ಮತ್ತು ನಮ್ಮ ಈ ರಸಪ್ರಶ್ನೆಯ ಕೊನೆಯ ಉತ್ತರ ಇಲ್ಲಿದೆ. ಆಯ್ಕೆ ಬಿ. ಹೌದು, ಇಲ್ಲಿ ಕೊಟ್ಟಿರುವ ಎಲ್ಲಾ 4 ಹೇಳಿಕೆಗಳು ಕೂಡ ಸಂಪೂರ್ಣವಾಗಿ ಸರಿಯಾಗಿವೆ. ಖ್ಯಾತ ಲೇಖಕಿ ಮೈತ್ರೇಯಿ ಪುಷ್ಪ ಅವರಿಗೆ ಇಫ್ಕೋ ಸಾಹಿತ್ಯ ಸಮ್ಮಾನ್ ನೀಡಿ ಗೌರವಿಸಲಾಗಿದೆ. ನಮ್ಮ ಭಾರತೀಯ ಸಾಹಿತ್ಯಕ್ಕೆ ಇಂಥ ಪ್ರಶಸ್ತಿಗಳು ದೊಡ್ಡ ಉತ್ತೇಜನ ನೀಡ್ತವೆ. ಅದೇ ರೀತಿ ಯುವ ಲೇಖಕಿ ಅಂಕಿತಾ ಜೈನ್ ಅವರ ಓ ರೇ ಕಿಸಾನ್ ಕೃತಿಗೆ ಯುವ ಸಾಹಿತ್ಯ ಸಮ್ಮಾನ್ ಸಿಕ್ಕಿರೋದು ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವಲ್ಲಿ ಇಫ್ಕೋದ ಪಾತ್ರವನ್ನ ತೋರಿಸುತ್ತೆ. ನೋಡಿ, ಮೊದಲನೇ ಪ್ರಶ್ನೆ ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ. ಜೀವನ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಳೋ ಹಕ್ಕಿನ ಬಗ್ಗೆ 3 ಸ್ಟೇಟ್ಮೆಂಟ್ಸ್ ಇವೆ. ಇದೇನು ಆರ್ಟಿಕಲ್ 21ರ ಅಡಿಯಲ್ಲಿ ಬರುತ್ತಾ? ಅಥವಾ ಶಕ್ತಿ ವಾಹಿನಿ ಕೇಸ್ ಇದನ್ನ ಖಚಿತಪಡಿಸಿದ್ಯಾ? ಇಲ್ಲ, ಇದು ಆರ್ಟಿಕಲ್ 19(1)A ಅಡಿಯಲ್ಲಿ ಬರುತ್ತಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ, ಯಾವುದು ಸರಿ ಉತ್ತರ ಇರ್ಬೋದು? ಸರಿಯಾದ ಉತ್ತರ ಆಪ್ಷನ್ ಎ, ಅಂದ್ರೆ 1 ಮತ್ತು 2 ಮಾತ್ರ ಸರಿ. ಯಾಕಂದ್ರೆ ಆರ್ಟಿಕಲ್ 21 ಇದೆಯಲ್ಲ, ಅದು ವ್ಯಕ್ತಿಯ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನ ಕೊಡುತ್ತೆ. ಜೀವನ ಸಂಗಾತಿಯನ್ನ ಆಯ್ಕೆ ಮಾಡೋ ಹಕ್ಕು ಕೂಡ ಇದರಲ್ಲೇ ಸೇರುತ್ತೆ. ಇದನ್ನ ಶಕ್ತಿವಾಹಿನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿಯೇ ಹೇಳಿದೆ. ಇನ್ನು 3ನೇ ಸ್ಟೇಟ್ಮೆಂಟ್ ಯಾಕೆ ತಪ್ಪು ಅಂದ್ರೆ, ಈ ಹಕ್ಕು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ 19(1)A ಅಡಿಯಲ್ಲಿ ಬರೋದಿಲ್ಲ. ಇದು ಆರ್ಟಿಕಲ್ 21ರ ವ್ಯಾಪ್ತಿಯಲ್ಲಿಯೇ ಇರೋದು. ಓಕೆ, ನಮ್ಮ 2ನೇ ಪ್ರಶ್ನೆ ಜಲ್ಲಿಕಟ್ಟು ಬಗ್ಗೆ. ಇದು ನಮ್ಮ ಸಂಸ್ಕೃತಿ ಮತ್ತು ಕಾನೂನು ಎರಡಕ್ಕೂ ಸಂಬಂಧಪಟ್ಟಿದ್ದು. 2026ರ ತಮಿಳುನಾಡಿನ ಜಲ್ಲಿಕಟ್ಟು ಕಾರ್ಯಕ್ರಮದ ಬಗ್ಗೆ ಕೊಟ್ಟಿರೋ ಈ ಸ್ಟೇಟ್ಮೆಂಟ್ಸ್ ಗಮನಿಸಿ. ಇದರಲ್ಲಿ ಯಾವುದು ಸರಿ? ಇಲ್ಲಿ ಕೂಡ ಸರಿಯಾದ ಉತ್ತರ ಎ, ಅಂದ್ರೆ 1 ಮತ್ತು 2 ಮಾತ್ರ. ಮೊದಲ 2 ಸ್ಟೇಟ್ಮೆಂಟ್ಸ್ ಪಕ್ಕಾ ಸರಿ. ನಡೆಯೋ ಜಾಗ ತಚ್ಚನ್ ಕುರಿಚಿ, ಅದಕ್ಕೆ ಕಾನೂನಿನ ಆಧಾರ ಪ್ರಾಣಿಗಳ ಮೇಲಿನ ಕ್ರೂರ್ಯ ತಡೆ ಕಾಯ್ದೆ. ಹಾಗಾದ್ರೆ 3ನೇ ಹೇಳಿಕೆಯಲ್ಲಿರೋ ಟ್ವಿಸ್ಟ್ ಏನ್ ಗೊತ್ತಾ? ಆ ಚಿಕ್ಕ ಡೀಟೇಲ್, ತಚ್ಚನ್ ಕುರಿಚಿ ಗ್ರಾಮ
ವರ್ಷದ ಮೊದಲ ಜಲ್ಲಿಕಟ್ಟು ಆಯೋಜಿಸೋಕೆ ಫೇಮಸ್, ಕೊನೆಯ ಜಲ್ಲಿಕಟ್ಟಿಗಲ್ಲ. ನೋಡಿ, ಈ ಥರದ ಸಣ್ಣ ಸಣ್ಣ ವ್ಯತ್ಯಾಸಗಳೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬಾ ಮುಖ್ಯ ಆಗತ್ತೆ. ಈ ವಿಭಾಗದ ಕೊನೆಯ ಪ್ರಶ್ನೆ, ಇದು ಒಂದು ಆಡಳಿತಾತ್ಮಕ ನಿರ್ಧಾರದ ಬಗ್ಗೆ. ಭಾರತದಲ್ಲಿ 8ನೇ ರಾಜ್ಯ ವೇತನ ಆಯೋಗವನ್ನ ರಚಿಸಿದ ಮೊದಲ ರಾಜ್ಯ ಯಾವುದೋ? ಕರ್ನಾಟಕನ, ಪಶ್ಚಿಮ ಬಂಗಾಳನ, ಅಸ್ಸಾಂ ಅಥವಾ ರಾಜಸ್ಥಾನ? ಮತ್ತು ಉತ್ತರ ಸಿ, ಅಸ್ಸಾಂ. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ನೇತೃತ್ವದಲ್ಲಿ ಅಸ್ಸಾಂ ಸರ್ಕಾರ 2026ರಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಬಳ ಮತ್ತು ಭತ್ಯೆಗಳನ್ನು ಪರಿಶೀಲಿಸೋಕೆ 8ನೇ ರಾಜ್ಯ ವೇತನ ಆಯೋಗವನ್ನ ರಚನೆ ಮಾಡ್ತು. ಸಾಮಾನ್ಯವಾಗಿ ಈ ಆಯೋಗಗಳು ಕಾಲಕಾಲಕ್ಕೆ ಹಣದುಬ್ಬರ ಮತ್ತು ಜೀವನ ವೆಚ್ಚಕ್ಕೆ ತಕ್ಕ ಹಾಗೆ ಸಂಬಳವನ್ನ ಪರಿಷ್ಕರಣೆ ಮಾಡೋಕೆ ಸಹಾಯ ಮಾಡುತ್ತವೆ. ಈ ಮೂಲಕ ಅಸ್ಸಾಂ ಈ ಆಡಳಿತಾತ್ಮಕ ಸುಧಾರಣೆಯನ್ನ ಮಾಡಿದ ಭಾರತದ ಮೊದಲ ರಾಜ್ಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸರಿ, ಈಗ ನಮ್ಮ 2ನೇ ವಿಭಾಗಕ್ಕೆ ಹೋಗೋಣ, ಪ್ರಕೃತಿ, ಸಂಸ್ಕೃತಿ ಮತ್ತು ಇತಿಹಾಸ. ಬನ್ನಿ, ನಮ್ಮ ಶ್ರೀಮಂತ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೋಡೋಣ. ಪ್ರಕೃತಿಯ ಬಗ್ಗೆ ಒಂದು ಕುತೂಹಲಕಾರಿ ಪ್ರಶ್ನೆ. ಇತ್ತೀಚೆಗೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಒಂದು ಅಪರೂಪದ ಸ್ಟ್ರಾಬೆರಿ ಚಿರತೆ ಕಾಣಿಸ್ಕೊಂಡಿದೆ? ಬಳ್ಳಾರಿನ, ವಿಜಯನಗರನ, ಚಿಕ್ಕಮಗಳೂರು ಅಥವಾ ಕೊಡಗುನ? ಸರಿಯಾದ ಉತ್ತರ ಬಿ, ವಿಜಯನಗರ. ಈಗ ಈ ಸ್ಲೈಡಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರೋದೇನೆಂದ್ರೆ, ಇದು ಕರ್ನಾಟಕದಲ್ಲಿ ದಾಖಲಾದ ಮೊದಲನೇ ಪ್ರಕರಣ. ಇದೇನು ಹೊಸ ಪ್ರಾಣಿಯ ಪ್ರಭೇದ ಅಲ್ಲ, ಇದನ್ನ ಕಲ್ಲರ್ ಮಾರ್ಫ್ ಅಂತ ಕರೀತಾರೆ. ಅಂದ್ರೆ ಒಂದು ಅಪರೂಪದ ಜೆನೆಟಿಕ್ ಬದಲಾವಣೆಯಿಂದಾಗಿ ಅದರ ಚರ್ಮಕ್ಕೆ ವಿಶಿಷ್ಟವಾದ ಕೆಂಪು ಗುಲಾಬಿ ಬಣ್ಣ ಬಂದಿರುತ್ತೆ. ಇದು ಚಿರತೆಯ ಒಂದು ವಿಭಿನ್ನ ಬಣ್ಣದ ರೂಪ ಅಷ್ಟೇ. ನಮ್ಮ ಕರ್ನಾಟಕದ ಜೀವ ವೈವಿಧ್ಯತೆಯ ದೃಷ್ಟಿಯಿಂದ ಇದು ನಿಜಕ್ಕೂ ಒಂದು ದೊಡ್ಡ ಮತ್ತು ಮಹತ್ವದ ಸಂಶೋಧನೆ. ಬನ್ನಿ, ಇತಿಹಾಸದ ಪುಟಗಳನ್ನ ಸ್ವಲ್ಪ ತಿರುವೋಣ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಈ ಹೇಳಿಕೆಗಳನ್ನ ಒಮ್ಮೆ ನೋಡಿ. ಅವರ ಜನ್ಮದಿನಾಂಕ, ಜನ್ಮಸ್ಥಳ ಮತ್ತೆ ಅವರು ಶುರು ಮಾಡಿದ ಶಿಕ್ಷಣ ಸಂಸ್ಥೆಯ ಬಗ್ಗೆ ಇಲ್ಲಿ ಹೇಳಿಕೆಗಳಿವೆ. ಸ್ವಲ್ಪ ಎಚ್ಚರಿಕೆಯಿಂದ ಪರಿಶೀಲಿಸಿ, ಯಾವುದು ಸರಿ, ಯಾವುದು ತಪ್ಪು ಅಂತ. ಸರಿಯಾದ ಉತ್ತರ ಎ, ಅಂದ್ರೆ ಮೊದಲ 2 ಹೇಳಿಕೆಗಳು ಮಾತ್ರ ಸರಿ. ಈ ಟೈಮ್ಲೈನ್ ನೋಡಿ, ಇದು ಘಟನೆಗಳನ್ನ ಸರಿಯಾದ ಕ್ರಮದಲ್ಲಿ ತೋರಿಸುತ್ತೆ. ಅವರು 1831ರಲ್ಲಿ ಹುಟ್ಟಿದ್ದು, ನೈಗಾವ್ನಲ್ಲಿ ಜನಿಸಿದ್ದು, ಇವೆರಡೂ ಸರಿ. ಆದ್ರೆ 3ನೇ ಹೇಳಿಕೆ ತಪ್ಪಾಗಿದೆ. ಅವರು 1848ರಲ್ಲಿ ಪುಣೆಯಲ್ಲಿ ಹುಡುಗಿಯರಿಗಾಗಿ ಮೊದಲ ಶಾಲೆಯನ್ನ ಸ್ಥಾಪಿಸಿದ್ರು, ಕಾಲೇಜ್ ಅಲ್ಲ, ಮತ್ತು ಅದು 1865ರಲ್ಲಿ ಅಂತೂ ಖಂಡಿತ ಅಲ್ಲ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸೂರ್ಯೋದಯವನ್ನ ಸೆಲೆಬ್ರೇಟ್ ಮಾಡೋ ಒಂದು ಯುನೀಕ್ ಕಲ್ಚರಲ್ ಫೆಸ್ಟಿವಲ್, ಆಲೋ ಪ್ರಭಾತ್, ಡಾನ್ಸ್ ಆಫ್ ದ ಡಾನ್, ಇದನ್ನ 2026ರಲ್ಲಿ ಯಾವ ರಾಜ್ಯ ಆಯೋಜನೆ ಮಾಡಿತು? ಅಸ್ಸಾಂ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ್ ಅಥವಾ ಮಣಿಪುರ? ಉತ್ತರ ಸಿ, ಅರುಣಾಚಲ ಪ್ರದೇಶ್. ಉದಯಿಸುವ ಸೂರ್ಯನ ನಾಡು ಅಂತಾನೆ ಕರೆಯೋ ಅರುಣಾಚಲ ಪ್ರದೇಶದ ಅಂಜಾವ್ ಜಿಲ್ಲೆಯ ಡಾಂಗ್ ಗ್ರಾಮದಲ್ಲಿ ಈ ಹಬ್ಬವನ್ನ ಆಚರಿಸಲಾಯಿತು. ಈ ಆಚರಣೆಯಲ್ಲಿ ಅಲ್ಲಿನ ಸ್ಥಳೀಯ ಮೇಯೋರ್ ಮತ್ತು ಮಿಶಿಮಿ ಸಮುದಾಯಗಳು ಭಾಗವಹಿಸಿದ್ದು, ಇದು ಭಾರತದ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ವೈಶಿಷ್ಟ್ಯವನ್ನ ಎತ್ತಿ ಹಿಡಿಯುತ್ತೆ. ಸರಿ, ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೀವಿ, ರಾಷ್ಟ್ರೀಯ ಹೆಮ್ಮೆ ಮತ್ತು ಪ್ರಗತಿ. ಬನ್ನಿ, ಇಲ್ಲಿ ತಂತ್ರಜ್ಞಾನ, ರಕ್ಷಣೆ ಮತ್ತು ಮೂಲ ಸೌಕರ್ಯಗಳಲ್ಲಿ ನಮ್ಮ ಭಾರತದ ಸಾಧನೆಗಳನ್ನ ನೋಡೋಣ. 2026ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದ್ದ ಪ್ರಾಣಿ ದಳದ ಬಗ್ಗೆ ಒಂದು ಪ್ರಶ್ನೆ. ಕೊಟ್ಟಿರೋ ಆಪ್ಷನ್ಸ್, ಅದರ ಸಂಯೋಜನೆ ಮತ್ತೆ ಸೇನಾ ನಾಯಿಗಳ ನಿಕ್ನೇಮ್ ಬಗ್ಗೆ ಇದೆ. ಸರಿಯಾದ ಉತ್ತರ ಯಾವುದು ಅಂತ ಯೋಚಿಸಿ. ಸರಿಯಾದ ಉತ್ತರ ಬಿ. ಈ ದಳದಲ್ಲಿ ಬ್ಯಾಕ್ಟ್ರಿಯಾ ನೊಂಟೆಗಳು, ಝಾನ್ಸ್ಕರ್ ಕುದುರೆಗಳು ಮತ್ತೆ ಬೇರೆ ಬೇರೆ ತಳಿಯ ಸೇನಾ ನಾಯಿಗಳು ಇದ್ವು. ಇಲ್ಲಿ ಇನ್ನೊಂದು ಸೂಪರ್ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಸೇನಾ ನಾಯಿಗಳನ್ನ ಲೌಡ್ ವಾರಿಯರ್ಸ್ ಅಂತ ಕರೆಯಲ್ಲ, ಬದಲಾಗಿ ಅವುಗಳ ಸೈಲೆಂಟ್ ಮತ್ತು ನಿಖರವಾದ ಕೆಲಸಕ್ಕಾಗಿ ಸೈಲೆಂಟ್ ವಾರಿಯರ್ಸ್ ಅಥವಾ ಮೂಕ ಯೋಧರು ಅಂತ ಗೌರವಿಸಲಾಗುತ್ತೆ. ಇದು ಅವುಗಳ ಕೆಲಸಕ್ಕೆ ಕೊಡುವ ನಿಜವಾದ ಗೌರವ. ಭಾರತದ ಅತಿದೊಡ್ಡ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ಗಳಲ್ಲಿ ಒಂದಾದ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆ ಬಗ್ಗೆ ಈ ಪ್ರಶ್ನೆ. ಇದರ ಲಾಂಚ್ ಡೇಟು, ಅನುಷ್ಠಾನ ಮಾಡುತ್ತಿರೋ ಸಂಸ್ಥೆ ಮತ್ತು ಪ್ರಯಾಣದ ಸಮಯದ ಬಗ್ಗೆ ಸ್ಟೇಟ್ಮೆಂಟ್ಸ್ ಇವೆ. ಇದರಲ್ಲಿ ಯಾವುದು ಸರಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ. ಈ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಹೈ ಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ NHSRCL ಕಾರ್ಯಗತಗೊಳಿಸುತ್ತಿದೆ. ಮತ್ತು ಇದು ಪೂರ್ಣಗೊಂಡ ಮೇಲೆ ಏನಾಗತ್ತೆ ಗೊತ್ತಾ? ಮುಂಬೈ ಮತ್ತು ಅಹಮದಾಬಾದ್ ನಡುವಿನ ಪ್ರಯಾಣದ ಸಮಯ ಕೇವಲ 2 ಗಂಟೆ 7 ನಿಮಿಷಗಳಿಗೆ ಇಳಿಯುತ್ತೆ. ಇದೊಂದು ದೊಡ್ಡ ಬದಲಾವಣೆ ತಾನೇ? ಈಗ ಟೆಕ್ನಾಲಜಿ ಕಡೆ ಬರೋಣ. AI ಚಾಲಿತ ವಜ್ರ ಸಿಸ್ಟಮ್ ಬಗ್ಗೆ ಈ ಸ್ಟೇಟ್ಮೆಂಟ್ಸ್ನ ಗಮನಿಸಿ. 1. ಇದನ್ನ ಕರ್ತವ್ಯ ಪಥದಲ್ಲಿ ನಿಯೋಜಿಸಲಾಗಿದೆ. 2.
ಇದನ್ನ ನಮ್ಮಲ್ಲೇ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಮತ್ತು 3, ಇದು ಪೂರ್ತಿಯಾಗಿ ಮನುಷ್ಯರ ಕಂಟ್ರೋಲ್ನಲ್ಲಿದೆ. ಇದರಲ್ಲಿ ಯಾವುದು ಸರಿ? ಇಲ್ಲಿ ಸರಿಯಾದ ಉತ್ತರ ಬಿ, ಅಂದ್ರೆ 1 ಮತ್ತು 2 ಮಾತ್ರ. ಇದನ್ನ ಕರ್ತವ್ಯ ಪದದಲ್ಲಿ ನಿಯೋಜಿಸಿರೋದು ಮತ್ತೆ ಚೆನ್ನೈ ಮೂಲದ BBBS ಸಂಸ್ಥೆ ಇದನ್ನ ದೇಶೀಯವಾಗಿ ಅಭಿವೃದ್ಧಿಪಡಿಸಿರೋದು ಇವೆರಡೂ ಸರಿ. ಆದ್ರೆ 3ನೇ ಸ್ಟೇಟ್ಮೆಂಟ್ ತಪ್ಪು. ಯಾಕಂದ್ರೆ ವಜ್ರ ಒಂದು AI ಚಾಲಿತ ಸ್ವಾಯತ್ತ ವ್ಯವಸ್ಥೆ ಅಂದ್ರೆ ಆಟೋನಾಮಸ್ ಸಿಸ್ಟಮ್. ಇದಕ್ಕೆ ಹೆಚ್ಚು ಮನುಷ್ಯರ ಕಂಟ್ರೋಲ್ ಬೇಕಾಗಿಲ್ಲ. ಇದು ನಮ್ಮ ರಕ್ಷಣಾ ತಂತ್ರಜ್ಞಾನ ಎಷ್ಟೊಂದು ಮುಂದುವರೆದಿದೆ ಅನ್ನೋದಕ್ಕೆ ಸಾಕ್ಷಿ. ಇವತ್ತಿನ ನಮ್ಮ ಕೊನೆಯ ಪ್ರಶ್ನೆ. ನೋಣೆನೆಸಿದ್ಧ ದಿನ 2026 ಎಲ್ಲಿ ಉದ್ಘಾಟಿಸಲಾಯಿತು? ನವದೆಹಲಿನಾ, ಚೆನ್ನೈನಾ, ಮೈಸೂರೋ ಅಥವಾ ಕೋಲ್ಕತ್ತಾನಾ? ಸರಿಯಾದ ಉತ್ತರ ಬಿ, ಚೆನ್ನೈನ ಕಲೈವಣರ್ ಅರಂಗಂನಲ್ಲಿ. ಉಪರಾಷ್ಟ್ರಪತಿ CP ರಾಧಾಕೃಷ್ಣನವರು ಜನವರಿ 3, 2026 ಇದನ್ನ ಉದ್ಘಾಟಿಸಿದ್ರು. ಸಿದ್ಧ ವೈದ್ಯಕೀಯ ಪದ್ಧತಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಮತ್ತೆ ಅದನ್ನ ಪ್ರಮೋಟ್ ಮಾಡೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಸಂಪನ್ ಅನ್ನೋ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಿಸಿದ್ದು. ಇದರ ಬಗ್ಗೆ 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸರಿ ಅಂತ ನೀವು ಕಂಡುಹಿಡಿಬೇಕು. ಮೊದಲನೇ ಹೇಳಿಕೆ, ಇದು ದೂರಸಂಪರ್ಕ ಇಲಾಖೆ ಪಿಂಚಣಿದಾರರಿಗಾಗಿರೋ ಆನ್ಲೈನ್ ಸಿಸ್ಟಮ್. 2ನೇದು, ಪಿಂಚಣಿ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. 3ನೇದು, ಡಾಕ್ಯುಮೆಂಟ್ಸ್ ಎಲ್ಲ ಡಿಜಿಲಾಕರ್ನಲ್ಲಿ ಸಿಗುತ್ತೆ. ಮತ್ತು 4ನೇದು, ಇದು ಖಾಸಗಿ ಕಂಪನಿ ಉದ್ಯೋಗಿಗಳಿಗೆ ಮಾತ್ರ ಅಂತ. ಆಯ್ಕೆಗಳನ್ನು ನೋಡಿ ಯಾವುದು ಸರಿಯುತ್ತರ ಅನ್ಸುತ್ತೆ? ಸ್ವರ್ಥ ಯೋಚನೆ ಮಾಡಿ. ಓಕೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಅಂದ್ರೆ ಮೊದಲ 3 ಹೇಳಿಕೆಗಳು ಮಾತ್ರ ಸರಿ. ಯಾಕೆ ಅಂತ ನೋಡೋಣ ಬನ್ನಿ. ಸ್ಯಾಂಪನ್ ಅನ್ನೋದು ದೂರಸಂಪರ್ಕ ಇಲಾಖೆ ಅಂದ್ರೆ DOT ಪಿಂಚಣಿದಾರರಿಗಾಗಿ ಇರುವೊಂದು ಆನ್ಲೈನ್ ವ್ಯವಸ್ಥೆ. ಸೊ ಮೊದಲನೇ ಹೇಳಿಕೆ ಕರೆಕ್ಟ್. ಇದರ ಮೂಲಕ ಪಿಂಚಣಿ ನೇರವಾಗಿ ಬ್ಯಾಂಕ್ಗೆ ಜಮಾ ಆಗುತ್ತೆ. ಇದರಿಂದ ಪಾರದರ್ಶಕತೆ ಹೆಚ್ಚಾಗುತ್ತೆ. ಸೊ 2ನೇ ಹೇಳಿಕೆಯೂ ಸರಿ. ಇನ್ನು ಎಲ್ಲಾ ದಾಖಲೆಗಳು ಡಿಜಿಲಾಕರ್ನಲ್ಲಿ ಸಿಗೋದು ಡಿಜಿಟಲ್ ಇಂಡಿಯಾದ ಒಂದು ಭಾಗ. ಹಾಗಾಗಿ 3ನೇ ಹೇಳಿಕೆಯೂ ಸರಿ. ಆದ್ರೆ 4ನೇ ಹೇಳಿಕೆ ನೋಡಿ, ಅಲ್ಲೇ ಒಳು ಟ್ವಿಸ್ಟ್. ಇದು ಖಾಸಗಿ ಉದ್ಯೋಗಿಗಳಿಗೆ ಅಲ್ಲ, ಕೇವಲ ಸರ್ಕಾರಿ DOT ಪಿಂಚಣಿದಾರರಿಗೆ ಮಾತ್ರ ಸೀಮಿತ. ಈ ಸಣ್ಣ ವ್ಯತ್ಯಾಸವನ್ನು ಗಮನಿಸೋದು ಪರೀಕ್ಷೆಯಲ್ಲಿ ಬಹಳ ಮುಖ್ಯ. ನಮ್ಮ 2ನೇ ಪ್ರಶ್ನೆ ಭಾರತದ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಸಂಬಂಧಿಸಿದ್ದು. ಮೇರಾ ಗಾಂವ್ ಮೇರಿ ಧರೋಹರ್ ಅಂದ್ರೆ ನನ್ನ ಗ್ರಾಮ ನನ್ನ ಪರಂಪರೆ. ಈ ಯೋಜನೆಯ ಬಗ್ಗೆ 4 ಹೇಳಿಕೆಗಳಿವೆ. ಇವುಗಳಲ್ಲಿ ಸರಿ ಯಾವುದು? ಮೊದಲನೇದು, ಹಳ್ಳಿಗಳ ಸಾಂಸ್ಕೃತಿಕ ಪರಂಪರೆಯನ್ನ ಡಾಕ್ಯುಮೆಂಟ್ ಮಾಡೋದು. 2ನೇದು, ಇದನ್ನ ಸಂಸ್ಕೃತಿ ಸಚಿವಾಲಯ ನಡೆಸ್ತಿದೆ. 3ನೇದು, ಈಗಾಗಲೇ 6.38 ಲಕ್ಷ ಹಳ್ಳಿಗಳ ಮ್ಯಾಪಿಂಗ್ ಮುಗಿದಿದೆ. ಮತ್ತು 4ನೇದು, ಇದು ಕೇವಲ ಭೌತಿಕ ವಸ್ತುಗಳಿಗೆ ಮಾತ್ರ ಸೀಮಿತ. ಆಯ್ಕೆಗಳನ್ನ ಗಮನಿಸಿ. ಈ ಪ್ರಶ್ನೆಗೂ ಉತ್ತರ ಆಪ್ಷನ್ ಎನೇ, ಅಂದ್ರೆ ಮೊದಲ 3 ಹೇಳಿಕೆಗಳು ಪರ್ಫೆಕ್ಟ್ ಆಗಿ ಸರಿಯಿವೆ. ಹೌದು, ಭಾರತದ ಹಳ್ಳಿಗಳ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸೋದು ಇದರ ಮುಖ್ಯ ಉದ್ದೇಶ. ಇದನ್ನ ಸಂಸ್ಕೃತಿ ಸಚಿವಾಲಯವೇ ನಡೆಸ್ತಾ ಇದೆ. ಮತ್ತು ಸುಮಾರು 6.5 ಲಕ್ಷ ಹಳ್ಳಿಗಳ ಮ್ಯಾಪಿಂಗ್ ಕೂಡ ಪೂರ್ಣಗೊಂಡಿದೆ. ಆದ್ರೆ 4ನೇ ಹೇಳಿಕೆ ಯಾಕೆ ತಪ್ಪು ಅಂದ್ರೆ, ಈ ಯೋಜನೆ ಕೇವಲ ದೇವಸ್ಥಾನ, ಕೋಟೆಗಳಂತಹ ಭೌತಿಕ ವಸ್ತುಗಳಿಗೆ ಸೀಮಿತವಾಗಿಲ್ಲ. ಬದಲಿಗೆ ನಮ್ಮ ಜನಪದ ಹಾಡು, ಹಬ್ಬ, ಆಚರಣೆಗಳಂತಹ ಅಭೌತಿಕ ಅಂದ್ರೆ ಇಂಟ್ಯಾಂಜಿಬಲ್ ಹೆರಿಟೇಜ್ ಅಂತೀವಲ್ಲ, ಅದನ್ನು ಕೂಡ ಡಾಕ್ಯುಮೆಂಟ್ ಮಾಡುತ್ತೆ. ಇದು ಯೋಜನೆಯ ವಿಶೇಷತೆ. ನಮ್ಮ ಮುಂದಿನ ಪ್ರಶ್ನೆ ಭಾರತದ ಆತ್ಮನಿರ್ಭರ್ ಕನಸಿಗೆ, ಅದರಲ್ಲೂ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಇದು ಸರ್ಕಾರದ ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ ಅಂದ್ರೆ DLI ಯೋಜನೆಯ ಬಗ್ಗೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಮತ್ತು ಇದರಿಂದ ಸಿಗೋ ದೊಡ್ಡ ಲಾಭ ಏನು? ಆಯ್ಕೆಗಳನ್ನ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತದಲ್ಲೇ ಒಂದು ಸ್ವಾವಲಂಬಿ ಸೆಮಿಕಂಡಕ್ಟರ್ ಡಿಸೈನ್ ಇಕೋಸಿಸ್ಟಮ್ ಕಟ್ಟೋದು ಇದರ ಗುರಿ. ಇದನ್ನು ಮೇಟಿ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅನುಷ್ಠಾನಗೊಳಿಸುತ್ತಿದೆ. ಇದರ ಸೂಪರ್ ಪಾಯಿಂಟ್ ಏನಂದ್ರೆ, ನಮ್ಮ ದೇಶದ ಸ್ಟಾರ್ಟ್ಅಪ್ಗಳು ಮತ್ತು MSMEಗಳಿಗೆ ಅವರ ಡಿಸೈನ್ ಖರ್ಚಿನ 50% ಅಂದ್ರೆ ಗರಿಷ್ಠ 15 ಕೋಟಿ ರೂಪಾಯಿಗಳವರೆಗೆ ಸರ್ಕಾರವೇ ಪ್ರೋತ್ಸಾಹಧನವಾಗಿ ನೀಡುತ್ತೆ. ಇದು ಮೇಕ್ ಇನ್ ಇಂಡಿಯಾಗೆ ಎಂಥ ದೊಡ್ಡ ಪುಷ್ ಅಲ್ವಾ? ಸರಿ, ಇದರೊಂದಿಗೆ ನಮ್ಮ ಮೊದಲನೇ ಸೆಕ್ಷನ್ ಮುಗಿತು. ಈಗ ನಾವು ವಿಜ್ಞಾನ ಮತ್ತು ಆರೋಗ್ಯ ಲೋಕಕ್ಕೆ ಹೋಗೋಣ. ಇಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದೆ, ಬನ್ನಿ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ಆರೋಗ್ಯ ಕ್ಷೇತ್ರದಿಂದ ಬಂದಿದೆ. ಥ್ಯಾಲಸೀಮಿಯಾ ಅನ್ನೋ ಒಂದು ರಕ್ತದ ಕಾಯಿಲೆಗೆ ಚಿಕಿತ್ಸೆ ನೀಡಲು ಅಮೆರಿಕದ FDA ಅನುಮೋದನೆ ಪಡೆದ ಮೊದಲ ಬಾಯಿಯಿಂದ ಸೇವಿಸುವ ಔಷಧಿ ಅಂದ್ರೆ ಓರಲ್ ಮೆಡಿಸಿನ್ ಯಾವುದು? ಆಯ್ಕೆಗಳು ಇಲ್ಲಿವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಿಟಾಬಿವಾಟ್. ಇದು ತುಂಬಾನೇ ದೊಡ್ಡ ಬ್ರೇಕ್ ಥ್ರೂ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದುವರೆಗೂ ಇಂಜೆಕ್ಷನ್ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮೇಲೆ ಡಿಪೆಂಡ್ ಆಗ್ತಿದ್ದ ಥ್ಯಾಲಸೀಮಿಯಾ ಪೇಷಂಟ್ಸ್ಗೆ ಇದೇ ಮೊದಲು ಬಾರಿಗೆ ಮಾತ್ರೆ ರೂಪದಲ್ಲಿ ಔಷಧಿ ಸಿಕ್ಕಿದೆ. ಇದು ಕೆಂಪು ರಕ್ತಕಣಗಳ ಎನರ್ಜಿಯನ್ನ ಹೆಚ್ಚಿಸಿ ಕೆಲಸ ಮಾಡುತ್ತೆ. ಇದೊಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು.
ಟೆಕ್ನಾಲಜಿ ಮತ್ತು ಹೆಲ್ತ್ ಸೇರಿದ್ರೆ ಏನೆಲ್ಲ ಮ್ಯಾಜಿಕ್ ಆಗಬಹುದು ಅನ್ನೋದಕ್ಕೆ ಈ ಪ್ರಶ್ನೆನೇ ಸಾಕ್ಷಿ. ಭಾರತದ ಮೊದಲ ಸರ್ಕಾರಿ ಎಐ ಕ್ಲಿನಿಕ್ ಅನ್ನು ಎಲ್ಲಿ ಮತ್ತು ಯಾವ ಉದ್ದೇಶಕ್ಕಾಗಿ ಶುರು ಮಾಡಲಾಗಿದೆ? ಆಯ್ಕೆಗಳನ್ನ ಗಮನವಿಟ್ಟು ನೋಡಿ. ಉತ್ತರ ಇಲ್ಲಿದೆ. ಆಪ್ಷನ್ ಬಿ, ಗ್ರೇಟರ್ ನೋಯ್ಡಾದ GIMNSನಲ್ಲಿ. ಇದರ ಮುಖ್ಯ ಕೆಲಸ ಗಂಭೀರ ರೋಗಗಳನ್ನು ಪತ್ತೆಹಚ್ಚಿ ಚಿಕಿತ್ಸೆ ನೀಡೋದು. ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿ ಹೆಜ್ಜೆ. ಇಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಬಳಸಿ ರೋಗಿಗಳ ಬ್ಲಡ್ ರಿಪೋರ್ಟ್, CT/MRI ಸ್ಕ್ಯಾನ್ಗಳನ್ನ ಕ್ಷಣಾರ್ಧದಲ್ಲಿ ವಿಶ್ಲೇಷಿಸಲಾಗುತ್ತೆ. ಇದರಿಂದ ಕ್ಯಾನ್ಸರ್, ಹೃದಯ ಮತ್ತು ಕಿಡ್ನಿ ಕಾಯಿಲೆಗಳನ್ನು ತುಂಬಾನೇ ಬೇಗ ಪತ್ತೆಹಚ್ಚಿ ಜೀವ ಉಳಿಸೋಕೆ ಸಹಾಯ ಆಗುತ್ತೆ. ಈಗ ಪರಿಸರ ಮತ್ತು ಜೀವ ವೈವಿಧ್ಯಕ್ಕೆ ಸಂಬಂಧಿಸಿದ ಒಂದು ಕುತೂಹಲಕಾರಿ ಪ್ರಶ್ನೆ. ಇತ್ತೀಚೆಗೆ ವಿಜ್ಞಾನಿಗಳು ಕೆಲಮಾರಿಯಾ ಮಿಜೋರಾಮೆನ್ಸಿಸ್ ಅಂತ ಒಂದು ಹೊಸ ಜಾತಿಯ ಹಾವನ್ನು ಕಂಡುಹಿಡಿದಿದ್ದಾರೆ. ಅದು ಯಾವ ರಾಜ್ಯದಲ್ಲಿ ಸಿಕ್ಕಿದೆ ಮತ್ತು ಅದರ ಗುಣಲಕ್ಷಣಗಳೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಿಜೋರಾಂ. ಈ ಹಾವು ವಿಷಕಾರಿಯಲ್ಲ. ಕಪ್ಪು ಕಂದು ಬಣ್ಣದ ದೇಹ ಮತ್ತು ಹಳದಿ ಬಣ್ಣದ ಹೊಟ್ಟೆ ಹೊಂದಿದೆ. ಇದು ಹೆಚ್ಚಾಗಿ ರಾತ್ರಿ ಹೊತ್ತು ಆಕ್ಟಿವ್ ಇರುತ್ತೆ ಮತ್ತು ನೆಲದ ಅಡಿಯಲ್ಲಿ ವಾಸಿಸುತ್ತೆ. ಈ ಸಂಶೋಧನೆಯು ನಮ್ಮ ಈಶಾನ್ಯ ಭಾರತದ ಜೀವವೈವಿಧ್ಯ ಎಷ್ಟು ಶ್ರೀಮಂತವಾಗಿದೆ ಅನ್ನೋದನ್ನ ಜಗತ್ತಿಗೆ ತೋರಿಸುತ್ತೆ. ಓಕೆ, ವಿಜ್ಞಾನದ ಇಂಟ್ರೆಸ್ಟಿಂಗ್ ವಿಷಯಗಳ ನಂತರ ಈಗ ನಮ್ಮ ಕೊನೆ ವಿಭಾಗಕ್ಕೆ ಬಂದಿದ್ದೀವಿ. ಪ್ರಮುಖ ಘಟನೆಗಳು ಮತ್ತು ನೇಮಕಾತಿಗಳು. ಇಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಇತ್ತೀಚಿನ ಕೆಲವು ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಪ್ರಶ್ನೆಗಳಿವೆ. ಮೊದಲಿಗೆ ಒಂದು ಇಂಟರ್ನ್ಯಾಷನಲ್ ಅಪಾಯಿಂಟ್ಮೆಂಟ್ ಬಗ್ಗೆ ಪ್ರಶ್ನೆ. ದಕ್ಷಿಣ ಅಮೆರಿಕಾದ ದೇಶ ವೆನೆಜುವೆಲಾದ ಹೊಸ ಉಪಾಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ಪ್ರಮಾಣವಚನ ಸ್ವೀಕರಿಸಿದ್ರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡೆಲ್ಸಿ ರಾಡ್ರಿಗೆಸ್. ಇವರು ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮಧುರೋ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಮತ್ತು ಈ ಹಿಂದೆ ವಿದೇಶಾಂಗ ಸಚಿವೆಯಾಗಿಯೂ ಸೇವೆ ಸಲ್ಲಿಸಿದ ಅನುಭವ ಅವರಿಗಿದೆ. ಈಗ ನಮ್ಮ ದೇಶದಲ್ಲಿ ನಡೆದ ಒಂದು ಪ್ರಮುಖ ಟೆಕ್ನಾಲಜಿ ಸಮ್ಮೇಳನದ ಬಗ್ಗೆ ಪ್ರಶ್ನೆ. ಎಐ ಇಂಪ್ಯಾಕ್ಟ್ ಕಾನ್ಫರೆನ್ಸ್ 2026ರ ರಾಜಸ್ಥಾನ ಪ್ರಾದೇಶಿಕ ಸಮ್ಮೇಳನವನ್ನ ಎಲ್ಲಿ ಆಯೋಜಿಸಲಾಗಿತ್ತು? ಉತ್ತರ ಆಪ್ಷನ್ ಬಿ, ಜೈಪುರದಲ್ಲಿರುವ ಜೈಪುರ ಎಕ್ಸಿಬಿಷನ್ ಮತ್ತು ಕನ್ವೆನ್ಷನ್ ಸೆಂಟರ್ ಅಂದ್ರೆ JECC. ಈ ಸಮ್ಮೇಳನ ದೇಶದಾದ್ಯಂತ ಎಐ ತಂತ್ರಜ್ಞಾನವನ್ನು ಪ್ರಮೋಟ್ ಮಾಡೋ ಎಐ ಇಂಪ್ಯಾಕ್ಟ್ ಸಮ್ಮಿಟ್ ಇಂಡಿಯಾ 2026 ಅನ್ನೋ ದೊಡ್ಡ ಉಪಕ್ರಮದ ಒಂದು ಭಾಗವಾಗಿತ್ತು. ಮತ್ತೊಂದು ಪ್ರಮುಖ ಕಾರ್ಯಕ್ರಮದ ಬಗ್ಗೆ ಪ್ರಶ್ನೆ. ಇದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ್ದು. ಸಾರಸ್ 2026 ಅನ್ನೋ ರಾಷ್ಟ್ರೀಯ ಮಟ್ಟದ ಪ್ರದರ್ಶನ ಮತ್ತು ಮೇಳವನ್ನು ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಗಿತ್ತು? ಇದನ್ನ ಆಯೋಜಿಸಿದ್ದು ಆಪ್ಷನ್ ಸಿ, ಆಂಧ್ರಪ್ರದೇಶದ ಗುಂಟೂರಿನಲ್ಲಿ. ಸರಸ್ ಮೇಳ ಅನ್ನೋದು ನಮ್ಮ ದೇಶದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಒಂದು ದೊಡ್ಡ ವೇದಿಕೆ. ಅವರು ತಯಾರಿಸಿದ ವಸ್ತುಗಳಿಗೆ ನೇರ ಮಾರುಕಟ್ಟೆ ಒದಗಿಸುವ ಒಂದು ಅದ್ಭುತ ಪ್ರಯತ್ನ ಇದು. ಸರಿ, ನಾವು ಈಗ ಕೊನೆಯ ಪ್ರಶ್ನೆಗೆ ಬಂದಿದ್ದೇವೆ. ಇದು ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಿಸಿದ್ದು. ಬಿಮ್ಸ್ಟೆಕ್ ದೇಶಗಳಿಗಾಗಿ ಭಾರತ ಒಂದು ಕ್ಯಾನ್ಸರ್ ಕೇರ್ ಟ್ರೈನಿಂಗ್ ಪ್ರೋಗ್ರಾಂ ಮಾಡಿತು. ಅದರ ಬಗ್ಗೆಯಲ್ಲಿ 4 ಹೇಳಿಕೆಗಳಿವೆ. ಯಾವುದು ಸರಿ ಅಂತ ನೀವು ಹೇಳಬೇಕು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಅಂದ್ರೆ ಮೊದಲ 3 ಹೇಳಿಕೆಗಳು ಮಾತ್ರ ಸರಿ. ಹೌದು, ಭಾರತ ಈ ಕಾರ್ಯಕ್ರಮದ 2ನೇ ಹಂತವನ್ನು ಆಯೋಜಿಸಿತ್ತು. ಇದನ್ನ ವಿಶಾಖಪಟ್ಟಣಂನ ಹೋಮಿ ಬಾಬಾ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಉದ್ಘಾಟಿಸಲಾಯಿತು ಮತ್ತು ಇದು 4 ವಾರಗಳ ತರಬೇತಿ ಕಾರ್ಯಕ್ರಮವಾಗಿತ್ತು. ಆದ್ರೆ 4ನೇ ಹೇಳಿಕೆ ತಪ್ಪು. ಯಾಕೆ? ಅಲ್ಲಿ ಸಂಖ್ಯೆಯಲ್ಲಿ ವ್ಯತ್ಯಾಸ ಇದೆ. ಭಾಗವಹಿಸಿದ್ದು ಕೇವಲ 35 ತಜ್ಞರು. ಆದ್ರೆ ಸ್ಟೇಟ್ಮೆಂಟ್ನಲ್ಲಿ 100ಕ್ಕಿಂತ ಹೆಚ್ಚು ಅಂತ ಕೊಟ್ಟಿದ್ದಾರೆ. ನೋಡಿ, ಪರೀಕ್ಷೆಗಳಲ್ಲಿ ಈ ತರಹದ ಸಣ್ಣ ಸಣ್ಣ ಡೀಟೇಲ್ಸ್ಗಳೇ ನಮ್ಮ ಮಾರ್ಕ್ಸ್ ನಿರ್ಧಾರ ಮಾಡುತ್ತೆ. ಸೊ ಬಿ ಕೇರ್ಫುಲ್. ನಮ್ಮ ಕರ್ನಾಟಕದ ನಾಡಗೀತಕ್ಕೆ ಸಂಬಂಧಪಟ್ಟಿದ್ದು. ಹೈಕೋರ್ಟ್ ಆದೇಶದ ಪ್ರಕಾರ ನಮ್ಮ ನಾಡಗೀತೆಯನ್ನ ಎಷ್ಟು ಸಮಯದಲ್ಲಿ ಹಾಡಬೇಕು? ಆಪ್ಷನ್ಸ್ ನೋಡಿ. ಎ 1.5 ನಿಮಿಷ, ಬಿ 2 ನಿಮಿಷ, ಸಿ 2.5 ನಿಮಿಷ, ಡಿ 3 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದ್ರೆ 2 ನಿಮಿಷ 30 ಸೆಕೆಂಡುಗಳು. ನೋಡಿ, ಈ ತೀರ್ಪಿನ ಮಹತ್ವ ಏನಂತಂದ್ರೆ ಇದು ನಾಡಗೀತೆಗೆ ಒಂದು ಏಕರೂಪತೆಯನ್ನ ತಂದ್ಕೊಟ್ಟಿದೆ. ಅಂದ್ರೆ ಇನ್ಮುಂದೆ ಕುವೆಂಪುರವರು ರಚಿಸಿದ ಜಯ ಭಾರತ ಜನನೀಯ ತನುಜಾತೆ ಗೀತೆಯನ್ನ ಮೈಸೂರು ಅನಂತಸ್ವಾಮಿಯವರ ಧಾಟಿಯಲ್ಲೇ ಯಾವುದೇ ಆಲಾಪ ಪುನರಾವರ್ತನೆ ಇಲ್ಲದೆ ಕರ್ರತ್ತಾಗಿ 2.5 ನಿಮಿಷದಲ್ಲಿ ಹಾಡಬೇಕು ಅಂತ ಹೈಕೋರ್ಟ್ ರಾಜ್ಯ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿದೆ. ಇದರಿಂದ ಗೀತೆಯ ಗೌರವ ಕಾಪಾಡಿದ ಹಾಗಾಗುತ್ತೆ. ಮುಂದಿನ ಪ್ರಶ್ನೆ ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ದೆಹಲಿ ಸರ್ಕಾರ ಮಾನವ ರೇಬೀಸ್ ರೋಗವನ್ನ ನೋಟಿಫಿಯೇಬಲ್ ರೋಗ ಅಂತ ಘೋಷಿಸಲು ಯಾವ ಕಾಯ್ದೆಯನ್ನ ಬಳಸಿಕೊಳ್ಳೋಕೆ ಮುಂದಾಗಿದೆ? ಆಪ್ಷನ್ ಬಿ, ಮಹಾಮಾರಿ ರೋಗ ಕಾಯ್ದೆ ಅಥವಾ ಎಪಿಡೆಮಿಕ್ ಡಿಸೀಸಸ್ ಆಕ್ಟ್
ಇದು ಸರಿಯಾದ ಉತ್ತರ. ಹಾಗಾದ್ರೆ ನೋಟಿಫೈಯಬಲ್ ರೋಗ ಅಂದ್ರೆ ಏನು? ಇದರರ್ಥ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ರೇಬೀಸ್ ಕೇಸ್ ಬಂದ್ರೂ ಅದನ್ನ ಕಡ್ಡಾಯವಾಗಿ ಸರ್ಕಾರಕ್ಕೆ ರಿಪೋರ್ಟ್ ಮಾಡಲೇಬೇಕು. ಇದರಿಂದ ರೋಗ ಎಲ್ಲೆಲ್ಲಿ ಹರಡ್ತಿದೆ ಅಂತ ಬೇಗ ಪತ್ತೆ ಹಚ್ಚಿ ಅದನ್ನ ನಿಯಂತ್ರಣಕ್ಕೆ ತರಬಹುದು. ಭಾರತದಲ್ಲಿ ಈಗಾಗಲೇ 20 ರಾಜ್ಯಗಳು ಇದನ್ನ ಜಾರಿಗೆ ತಂದಿವೆ. ದೆಹಲಿ ಈಗ 21ನೇ ರಾಜ್ಯವಾಗಲಿದೆ. ಈಗ ನಮ್ಮ ದೇಶದ ಬಟ್ಟೆ ಉದ್ಯಮದ ಬಗ್ಗೆ ಒಂದು ಪ್ರಶ್ನೆ. 2026ರ ರಾಷ್ಟ್ರೀಯ ಬಟ್ಟೆ ಸಚಿವರ ಸಭೆ ಬಗ್ಗೆ ಇಲ್ಲಿ 3 ಹೇಳಿಕೆಗಳಿವೆ. 1. ಈ ಸಭೆ ಗುವಾಹಟಿ, ಅಸ್ಸಾಂನಲ್ಲಿ ನಡೆಯುತ್ತೆ. 2. ಇದರ ವಿಷಯ ಇಂಡಿಯಾಸ್ ಟೆಕ್ಸ್ಟೈಲ್ಸ್ ವೀವಿಂಗ್ ಗ್ರೋತ್ ಹೆರಿಟೇಜ್ ಅಂಡ್ ಇನ್ನೋವೇಷನ್. 3. 2030ರೊಳಗೆ ಭಾರತವನ್ನ ಗ್ಲೋಬಲ್ ಬಟ್ಟೆ ಉತ್ಪಾದನಾ ಕೇಂದ್ರ ಮಾಡೋದು ಇದರ ಉದ್ದೇಶ. ಇದರಲ್ಲಿ ಯಾವುದು ಸರಿ? ಯೋಚನೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಅಂದ್ರೆ 1, 2 ಮತ್ತು 3 ಹೇಳಿಕೆಗಳು ಸರಿಯಾಗಿವೆ. ಹೌದು, ಈ ಸಭೆಯನ್ನ ಜವಳಿ ಸಚಿವಾಲಯ ಮತ್ತೆ ಅಸ್ಸಾಂ ಸರ್ಕಾರ ಸೇರಿ ಆಯೋಜಿಸ್ತಿವೆ. ಇದರ ಥೀಮ್ ತುಂಬಾ ಚೆನ್ನಾಗಿದೆ. ಇಂಡಿಯಾಸ್ ಟೆಕ್ಸ್ಟೈಲ್ಸ್ ವೀವಿಂಗ್ ಗ್ರೋತ್ ಹೆರಿಟೇಜ್ ಅಂಡ್ ಇನ್ನೋವೇಷನ್. ಅಂದ್ರೆ ನಮ್ಮ ಪಾರಂಪರ್ಯ ಜವಳಿಯನ್ನ ಉಳಿಸ್ಕೊಂಡು ಹೊಸ ತಂತ್ರಜ್ಞಾನ ಬಳಸಿ ಬೆಳವಣಿಗೆ ಸಾಧಿಸೋದು. ಅಂತಿಮವಾಗಿ 2030ರ ಹೊತ್ತಿಗೆ ಭಾರತವನ್ನ ಜಾಗತಿಕ ಜವಳಿ ಹಬ್ಬಾಗಿ ಮಾಡೋ ದೊಡ್ಡ ಗುರಿ ಇದರ ಹಿಂದೆ ಇದೆ. ಮುಂದಿನ ಪ್ರಶ್ನೆ ನಮ್ಮ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಸರ್ಕಾರ ಒಂದು ಹೊಸ ಕರಡು ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಬಿಲ್ 2025 ತರ್ತಿದೆ. ಇದು ಯಾವ ಹಳೆ ಕಾನೂನನ್ನು ಬದಲಾಯಿಸೋಕೆ ತಂದಿರೋದು? ಸರಿಯಾದ ಉತ್ತರ ಆಪ್ಷನ್ ಸಿ. ಇದು 1968ರ ಇನ್ಸೆಕ್ಟಿಸೈಡ್ಸ್ ಆಕ್ಟ್ ಮತ್ತು 1971ರ ನಿಯಮಗಳನ್ನ ಬದಲಾಯಿಸಲಿದೆ. ಯಾಕೆ ಈ ಬದಲಾವಣೆ? ನೋಡಿ, 1968ರ ಕಾನೂನು ತುಂಬಾ ಹಳೇದು. ಇವಾಗಿನ ಕಾಲಕ್ಕೆ ತಕ್ಕಂತೆ ಅದರಲ್ಲಿ ನಿಯಮಗಳಿಲ್ಲ. ಪರಿಸರ, ರೈತರ ಆರೋಗ್ಯ, ನಕಲಿ ಕೀಟನಾಶಕಗಳ ಹಾವಳಿ, ಹೀಗೆ ಹಲವಾರು ಹೊಸ ಸವಾಲುಗಳಿವೆ. ಈ ಹೊಸ ಬಿಲ್ ಕೀಟನಾಶಕಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು, ಬಳಸಬೇಕು ಅನ್ನೋದರ ಬಗ್ಗೆ ಆಧುನಿಕ ನಿಯಮಗಳನ್ನ ತರಲಿದೆ. ಸರಿ, ಈಗ ಕರ್ನಾಟಕದ ಮುಖ್ಯಮಂತ್ರಿಗಳ ಬಗ್ಗೆ ಕೆಲವು ಹೇಳಿಕೆಗಳನ್ನ ನೋಡೋಣ. 1. ಮುಖ್ಯಮಂತ್ರಿ ರಾಜ್ಯ ಸರ್ಕಾರದ ನಿಜವಾದ ಕಾರ್ಯನಿರ್ವಾಹಕ ಮುಖ್ಯಸ್ಥರು. 2. ವಿಧಿ 164ರ ಅಡಿಯಲ್ಲಿ ರಾಜ್ಯಪಾಲರು ಅವರನ್ನ ನೇಮಿಸ್ತಾರೆ. 3. ಮುಖ್ಯಮಂತ್ರಿ ಸಚಿವ ಸಂಪುಟದ ನೇತೃತ್ವ ವಹಿಸ್ತಾರೆ. 4. ಸಿದ್ದರಾಮಯ್ಯನವರು ಡಿ. ದೇವರಾಜ ಅರಸು ಅವರ ದಾಖಲೆ ಮೀರಿ ಅತಿ ದೀರ್ಘಾವಧಿ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ. ಇದರಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಆಪ್ಷನ್ ಸಿ. ಅಂದ್ರೆ ಎಲ್ಲ 4 ಹೇಳಿಕೆಗಳೂ ಸರಿ. ಹೌದು, ಮೊದಲ 3 ಪಾಯಿಂಟ್ಸ್ ಮುಖ್ಯಮಂತ್ರಿಗಳ ಸಾಂವಿಧಾನಿಕ ಪಾತ್ರವನ್ನು ವಿವರಿಸುತ್ತೆ. ರಾಜ್ಯ ಸರ್ಕಾರದ ನಿಜವಾದ ಅಧಿಕಾರ ಚಲಾಯಿಸೋದು ಮುಖ್ಯಮಂತ್ರಿಗಳೇ. ಇನ್ನು 4ನೇ ಪಾಯಿಂಟ್ ಇದೊಂದು ಇತ್ತೀಚಿನ ಐತಿಹಾಸಿಕ ಘಟನೆ. ಶ್ರೀ ಸಿದ್ದರಾಮಯ್ಯನವರು ಡಿ. ದೇವರಾಜ ಅರಸು ಅವರನ್ನ ಮೀರಿಸಿ ಕರ್ನಾಟಕದ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಅನ್ನೋ ದಾಖಲೆಯನ್ನ ಮಾಡಿದ್ದಾರೆ. ಇದು ನೆನಪಿನಲ್ಲಿಡಬೇಕಾದ ವಿಷಯ. ಮುಂದಿನ ಪ್ರಶ್ನೆ ಒಂದು ಪುಸ್ತಕಕ್ಕೆ ಸಂಬಂಧಿಸಿದ್ದು. ಭಾರತದ ಉಪರಾಷ್ಟ್ರಪತಿ ಶ್ರೀ ಸಿ.ಪಿ. ರಾಧಾಕೃಷ್ಣನವರು ಇತ್ತೀಚೆಗೆ ಯಾವ ಪುಸ್ತಕವನ್ನು ಲಾಂಚ್ ಮಾಡಿದರು? ಉತ್ತರ ಆಪ್ಷನ್ ಬಿ. ಸಿಂಗ್, ಡ್ಯಾನ್ಸ್ ಅಂಡ್ ಲೀಡ್ ಲೀಡರ್ಶಿಪ್ ಲೆಸನ್ಸ್ ಫ್ರಮ್ ದ ಲೈಫ್ ಆಫ್ ಶ್ರೀಲಾ ಪ್ರಭುಪಾದ. ಈ ಪುಸ್ತಕವನ್ನ ಬರೆದವರು ಹಿಂದೋಲ್ ಸೆಂಗುಪ್ತಾ. ಇದು ಐಎಸ್ಕೆಒನ್ ಸಂಸ್ಥಾಪಕರಾದ ಶ್ರೀಲ ಪ್ರಭುಪಾದರ ಜೀವನವನ್ನ ಆಧರಿಸಿದೆ. ಇದರಲ್ಲಿ ಅಧಿಕಾರದ ಬದಲು ಸೇವೆ, ವಿನಮ್ರತೆ ಮತ್ತು ನೈತಿಕತೆಯ ಮೂಲಕ ಹೇಗೆ ನಾಯಕರಾಗಬಹುದು ಅನ್ನೋ ಪಾಠಗಳಿವೆ. ಅವರ ಜೀವನದಿಂದ ಕಲಿಯಬಹುದಾದ ನಾಯಕತ್ವದ ಗುಣಗಳ ಬಗ್ಗೆ ಈ ಪುಸ್ತಕ ಹೇಳುತ್ತೆ. ಸರಿ, ಈಗ 2ನೇ ಭಾಗಕ್ಕೆ ಹೋಗೋಣ. ವಿಜ್ಞಾನ, ಇತಿಹಾಸ ಮತ್ತು ವಿಶ್ವ. ಇಲ್ಲೂ ಕೂಡ ಕೆಲವು ಕುತೂಹಲಕಾರಿ ಪ್ರಶ್ನೆಗಳಿವೆ. ಬನ್ನಿ ಒಂದು ಸೈಂಟಿಫಿಕ್ ಪಜಲ್ ನೋಡೋಣ. ಎಂಪೆಂಬ ಪರಿಣಾಮದ ಬಗ್ಗೆ ಇಲ್ಲಿ ಕೆಲವು ಹೇಳಿಕೆಗಳಿವೆ. 1. ಬಿಸಿ ನೀರು ತಣ್ಣೀರಿಗಿಂತ ವೇಗವಾಗಿ ಐಸಾಗ್ಬೋದು. 2. ಇದು ಬರೀ ನೀರಿನಲ್ಲಷ್ಟೇ ಆಗುತ್ತೆ. 3. ನ್ಯೂಕ್ಲಿಯೇಷನ್ ಪ್ರಕ್ರಿಯೆ ಇದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. 4. ಇದರ ಬಗ್ಗೆ JNCASR ಸೂಪರ್ ಕಂಪ್ಯೂಟರ್ ಬಳಸಿ ಸಂಶೋಧನೆ ಆಗಿದೆ. 5. ಈ ಪರಿಣಾಮ ಸುಳ್ಳು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಇದರಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಆಪ್ಷನ್ ಎ. ಅಂದ್ರೆ 1, 3 ಮತ್ತು 4ನೇ ಹೇಳಿಕೆಗಳು ಮಾತ್ರ ಸರಿ. ಹಾಗಾದ್ರೆ ಯಾವುದು ಸರಿ, ಯಾವುದು ತಪ್ಪು ನೋಡೋಣ. ಹೌದು, ಕೆಲವು ಸಂದರ್ಭಗಳಲ್ಲಿ ಬಿಸಿನೀರು ವೇಗವಾಗಿ ಹೆಪ್ಪುಗಟ್ಟೆ. ಬೆಂಗಳೂರಿನ JNCASR ಸಂಸ್ಥೆಯ ಸಂಶೋಧಕರು ಸೂಪರ್ ಕಂಪ್ಯೂಟರ್ ಬಳಸಿ ಇದನ್ನ ಸಾಬೀತು ಮಾಡಿದ್ದಾರೆ. ನ್ಯೂಕ್ಲಿಯೇಷನ್ ಅಂದ್ರೆ ಐಸ್ ಕ್ರಿಸ್ಟಲ್ಸ್ ಶುರುವಾಗೋ ಪ್ರೋಸೆಸ್. ಇದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಆದ್ರೆ ಈ ಪರಿಣಾಮ ಬರೀ ನೀರ್ನಲ್ಲೇ ಆಗುತ್ತೆ ಅನ್ನೋದು ತಪ್ಪು. ಬೇರೆ ದ್ರವಗಳಲ್ಲೂ ಆಗಬಹುದು. ಹಾಗೆ ಇದನ್ನ ನಿರಾಕರಿಸಲಾಗಿದೆ ಅನ್ನೋದು ಕೂಡ ತಪ್ಪು.
ವಿಜ್ಞಾನದಿಂದ ಈಗ ಇತಿಹಾಸಕ್ಕೆ ಬರೋಣ. ಸೋಮನಾಥ ದೇವಾಲಯದ ಬಗ್ಗೆ ಈ 2 ಹೇಳಿಕೆಗಳನ್ನ ಗಮನಿಸಿ. ಇದು ಶಿವನಿಗೆ ಸಮರ್ಪಿತವಾದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಇದು ವಿಷ್ಣುವಿಗೆ ಸಮರ್ಪಿತವಾಗಿದೆ. ಇದ್ರಲ್ಲಿ ಯಾವುದು ಸರಿ? ತುಂಬಾ ಸುಲಭ ಅಲ್ವಾ? ಆಪ್ಷನ್ ಎ ಅಂದ್ರೆ ಮೊದಲನೇ ಹೇಳಿಕೆ ಮಾತ್ರ ಸರಿ. ಸೋಮನಾಥ ದೇವಾಲಯ ಇರೋದು ಗುಜರಾತಿನ ಪ್ರಭಾಸ್ ಪಾಟನ್ನಲ್ಲಿ. ಇದು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು. ಇತಿಹಾಸದಲ್ಲಿ 1026ರಲ್ಲಿ ಮಹಮೂದ್ ಘಜ್ನಿಯಿಂದ ಹಿಡಿದು ಅನೇಕ ಬಾರಿ ಇದರ ಮೇಲೆ ದಾಳಿ ನಡೆದು ಧ್ವಂಸಗೊಂಡಿದೆ. ಆದ್ರೆ ಪ್ರತಿ ಬಾರಿಯೂ ಇದನ್ನ ಮತ್ತೆ ಕಟ್ಟಲಾಗಿದೆ. ಹಾಗಾಗಿ ಇದು ನಮ್ಮ ಸಂಸ್ಕೃತಿಯ ಅಚಲತೆಯ ಸಂಕೇತವೂ ಹೌದು. ಮುಂದಿನ ಪ್ರಶ್ನೆ ಕ್ರೀಡಾ ಲೋಕಕ್ಕೆ ಸಂಬಂಧಿಸಿದ್ದು. ಇತ್ತೀಚೆಗೆ ನಿಧನರಾದ ಮನೋಜ್ ಕೋಠಾರಿ ಅವರು ಯಾವ ಕ್ರೀಡೆಯಲ್ಲಿ ವಿಶ್ವ ಚಾಂಪಿಯನ್ ಆಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಲಿಯರ್ಡ್ಸ್. ಇವರು ಭಾರತ ಕಂಡ ಶ್ರೇಷ್ಠ ಬಿಲಿಯರ್ಡ್ಸ್ ಆಟಗಾರರಲ್ಲಿ ಒಬ್ಬರಾಗಿದ್ದರು. ಇವತ್ತಿನ ಕೊನೆಯ ಪ್ರಶ್ನೆ. ಯೂರೋ ಕರೆನ್ಸಿ ಬಗ್ಗೆ ಈ 2 ಹೇಳಿಕೆಗಳಲ್ಲಿ ಯಾವುದೂ ಸತ್ಯ? 1. ಇದನ್ನ 1999ರಲ್ಲಿ ಎಲೆಕ್ಟ್ರಾನಿಕ್ ಆಗಿ ಮತ್ತು 2002ರಲ್ಲಿ ಭೌತಿಕವಾಗಿ ಪರಿಚಯಿಸಲಾಯಿತು. 2. ಬಲ್ಗೇರಿಯಾ ದೇಶ 2026ರ ಜನವರಿ 1ರಂದು ಯೂರೋವನ್ನು ಅಧಿಕೃತವಾಗಿ ಅಂಗೀಕರಿಸಿತು. ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದ್ರೆ 2 ಹೇಳಿಕೆಗಳು ಸತ್ಯ. ಹೌದು, ಯೂರೋದ ಪಯಣ ಶುರುವಾಗಿದ್ದು 1999ರಲ್ಲಿ. ಆಗ ಅದು ಡಿಜಿಟಲ್ ಕರೆನ್ಸಿ ಆಗಿತ್ತು. 2002ರಲ್ಲಿ ನೋಟುಗಳು ಮತ್ತು ನಾಣ್ಯಗಳು ಚಲಾವಣೆಗೆ ಬಂದವು. ಈಗ 2026ರಲ್ಲಿ ಬಲ್ಗೇರಿಯಾ ಕೂಡ ಯೂರೋ ವಲಯಕ್ಕೆ ಸೇರಿದ. ಇದು ಕೇವಲ ಕರೆನ್ಸಿ ಬದಲಾವಣೆ ಅಲ್ಲ, ಇದು ಯುರೋಪಿಯನ್ ಒಕ್ಕೂಟದ ಜೊತೆಗಿನ ಆ ದೇಶದ ಆರ್ಥಿಕ ಸಂಬಂಧ ಇನ್ನಷ್ಟು ಬಲವಾಗಿದೆ ಅನ್ನೋದನ್ನ ತೋರಿಸ್ತೆ. ಸರಿ, ಇವನೇ ಪ್ರಶ್ನೆ ಇಲ್ಲಿದೆ. ಇದು ನಮ್ಮ ರಾಜ್ಯದ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಕಾನೂನಿನ ಬಗ್ಗೆ. ಯೋಚನೆ ಮಾಡಿ, ಭೂಮಿಯೊಳಗಡೆ ಏನಾದ್ರೂ ನಿಧಿ ಸಿಕ್ಕರೆ ಯಾವ ಕಂಡೀಷನ್ನಲ್ಲಿ ಡೆಪ್ಯೂಟಿ ಕಮಿಷನರ್ಗೆ ತಿಳಿಸ್ಬೇಕು? ಆಯ್ಕೆಗಳನ್ನ ಸರಿಯಾಗಿ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದ್ರೆ 10 ರೂಪಾಯಿಗಿಂತ ಹೆಚ್ಚು ಮೌಲ್ಯದ ವಸ್ತು ಸಿಕ್ಕಾಗ. ನೋಡಿ, 1962ರ ಕರ್ನಾಟಕ ಟ್ರೆಜರ್ ಡ್ರೋವ್ ಆಕ್ಟ್ನ ಸೆಕ್ಷನ್ 3 ಪ್ರಕಾರ ಸಿಕ್ಕ ವಸ್ತುವಿನ ಮೌಲ್ಯ 10 ರೂಪಾಯಿಗಿಂತ ಜಾಸ್ತಿ ಇದ್ರೆ ಕಂಪಲ್ಸರಿ ಜಿಲ್ಲಾಧಿಕಾರಿಗೆ ಬರವಣಿಗೆಯಲ್ಲಿ ಮಾಹಿತಿ ನೀಡಲೇಬೇಕು. ಒಂದು ವೇಳೆ ಈ ನಿಯಮ ಪಾಲಿಸ್ತಿದ್ರೆ ಸೆಕ್ಷನ್ 18ರ ಪ್ರಕಾರ ಶಿಕ್ಷೆ ಕೂಡ ಆಗಬಹುದು. ಸರಿ, ಈಗ ಮುಂದಿನ ಪ್ರಶ್ನೆ. ಇದು ಸಂವಿಧಾನಕ್ಕೆ ಸಂಬಂಧಿಸಿದ್ದು. ನಮ್ಮ ರಾಜ್ಯಗಳು ತಮಗೆ ಬೇಕಾದ ಭಾಷೆಯನ್ನ ಅಧಿಕೃತ ಭಾಷೆ ಅಂತ ಘೋಷಣೆ ಮಾಡೋಕೆ ಯಾವ ಆರ್ಟಿಕಲ್ ಪಾರ್ ಕೊಡುತ್ತೆ? ಹಾಗೆ ನಮ್ಮ ಕರ್ನಾಟಕ ಯಾವ ವರ್ಷದಲ್ಲಿ ಕನ್ನಡವನ್ನ ಅಧಿಕೃತ ಭಾಷೆ ಅಂತ ಘೋಷಿಸಿತು? ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಅಂದ್ರೆ ಆರ್ಟಿಕಲ್ 345, 1962. ನೋಡಿ, ಸಂವಿಧಾನದ 345ನೇ ವಿಧಿ ರಾಜ್ಯಗಳಿಗೆ ಈ ಅಧಿಕಾರ ಕೊಡುತ್ತೆ. ಇದ್ನೇ ಬಳಸ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರ 1962ರಲ್ಲಿ ಕರ್ನಾಟಕ ಅಧಿಕೃತ ಭಾಷಾ ಅಧಿನಿಯಮ ತಂದು ನಮ್ಮ ಕನ್ನಡವನ್ನ ರಾಜ್ಯದ ಅಧಿಕೃತ ಭಾಷೆ ಅಂತ ಅನೌನ್ಸ್ ಮಾಡಿತು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇದೇ ಭಾಷೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ 2 ಆರ್ಟಿಕಲ್ಸ್ ಇವೆ, ತುಂಬಾ ಮುಖ್ಯವಾದವು. ಆರ್ಟಿಕಲ್ 350A ಹೇಳುತ್ತೆ, ಭಾಷಾ ಅಲ್ಪಸಂಖ್ಯಾತರ ಮಕ್ಕಳಿಗೆ ಅವರ ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಕೊಡಬೇಕು ಅಂತ. ಅದೇ ರೀತಿ ಆರ್ಟಿಕಲ್ 350B ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಕಾಪಾಡೋಕೆ ಒಬ್ಬ ಸ್ಪೆಷಲ್ ಆಫೀಸರನ್ನ ನೇಮಕ ಮಾಡಬಹುದು ಅಂತ ಹೇಳುತ್ತೆ. ಓಕೆ, ಸಂವಿಧಾನದಿಂದ ಈಗ ರಾಷ್ಟ್ರೀಯ ವಿದ್ಯಮಾನಗಳ ಕಡೆಗೆ ಹೋಗೋಣ. ಈಗ ನಮ್ಮ ದೇಶದ ಹೆಮ್ಮೆಯ ವಂದೇ ಭಾರತ್ ರೈಲಿನ ಬಗ್ಗೆ ಒಂದು ಪ್ರಶ್ನೆ. ಇಲ್ಲಿ 2 ಸ್ಟೇಟ್ಮೆಂಟ್ಸ್ ಇವೆ. ಮೊದಲನೇದು, ವಂದೇ ಭಾರತ್ ಸ್ಲೀಪರ್ ಟ್ರೈನ್ 2026ರಲ್ಲಿ ಶುರುವಾಯಿತು ಅಂತ. ಎರಡನೇದು, ಇದು ಲಾಂಗ್ ಡಿಸ್ಟೆನ್ಸ್ ಓವರ್ನೈಟ್ ಜರ್ನಿಗೆ ಅಂತಾನೆ ಮಾಡಿರೋದು ಅಂತ. ಇದರಲ್ಲಿ ಯಾವುದು ಸರಿ? 2 ಸರಿಯಾ ಅಥವಾ 2 ತಪ್ಪಾ? ಯೋಚಿಸಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಹೌದು, 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್. ಭಾರತದ ಮೊಟ್ಟಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು 2026ರ ಜನವರಿಯಲ್ಲಿ ಗುವಾಹತಿ ಮತ್ತು ಹೌರಾ ಮಧ್ಯೆ ಓಡಾಟ ಶುರು ಮಾಡಿತು. ಇದರ ಸ್ಪೆಷಾಲಿಟಿನೇ ಅದು. ಲಾಂಗ್ ಜರ್ನಿ, ರಾತ್ರಿ ಪ್ರಯಾಣವನ್ನ ಆರಾಮದಾಯಕ ಮಾಡೋಕೆ ಬೇಕಾದ ಎಲ್ಲ ಮಾಡರ್ನ್ ಫೆಸಿಲಿಟೀಸ್ ಇರೋ ಸ್ಲೀಪರ್ ಕೋಚ್ಗಳು. ಮುಂದಿನ ಪ್ರಶ್ನೆ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದ ಬಗ್ಗೆ. 28ನೇ ಕಾಮನ್ವೆಲ್ತ್ ಸ್ಪೀಕರ್ಸ್ ಮತ್ತು ಪ್ರಿಸೈಡಿಂಗ್ ಆಫೀಸರ್ಸ್ ಕಾನ್ಫರೆನ್ಸ್ ಅಂದ್ರೆ CSPOC, ಇದನ್ನ ಉದ್ಘಾಟನೆ ಮಾಡಿದ್ದು ಯಾರು? ಆಪ್ಷನ್ಸ್ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. 2026ರ ಜನವರಿ 15ರಂದು ನವದೆಹಲಿಯ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ನಡೆದ ಈ ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಯವರು ಉದ್ಘಾಟಿಸಿದ್ರು. ಈಗ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ. ಕೇಂದ್ರ ಸರ್ಕಾರ
PMRKVY ಅನ್ನೋ ಯೋಜನೆಯ ಜೊತೆ ಬೇರೆ ಯಾವ ಯೋಜನೆಗಳನ್ನ ವಿಲೀನ ಮಾಡೋಕೆ ಅಂದ್ರೆ ಮರ್ಜ್ ಮಾಡೋಕೆ ಪ್ರಪೋಸ್ ಮಾಡಿದೆ? ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ಕೃಷಿ ಉನ್ನತಿ ಯೋಜನೆ, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಮತ್ತು ರಾಷ್ಟ್ರೀಯ ಜೇನು ಮತ್ತು ಜೇನು ಸಾಕಣೆ ಮಿಷನ್. ಈ 3 ಯೋಜನೆಗಳನ್ನ PMRKVY ಜೊತೆ ವಿಲೀನಗೊಳಿಸೋಕೆ ಪ್ರಸ್ತಾಪಿಸಲಾಗಿದೆ. ಇದರ ಹಿಂದಿನ ಐಡಿಯಾ ಏನಂದ್ರೆ ಕೃಷಿಯಲ್ಲಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋದು ಮತ್ತೆ ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸ್ಟ್ರಾಂಗ್ ಮಾಡೋದು. ಸರಿ, ಕೃಷಿಯಿಂದ ಈಗ ನಾವು ವಿಜ್ಞಾನ ಮತ್ತು ಪರಿಸರದ ರೋಚಕ ಲೋಕಕ್ಕೆ ಹೋಗೋಣ. ನೋಡಿ, ಭಾರತೀಯ ಮೂಲದ ಒಬ್ಬ ವಿಜ್ಞಾನಿಗೆ ಒಂದು ದೊಡ್ಡ ಗೌರವ ಸಿಕ್ಕಿದೆ. ಶ್ರೀನಿವಾಸ್ ಕುಲಕರ್ಣಿ ಅವರಿಗೆ 2026ರಲ್ಲಿ ರಾಯಲ್ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಯಾವ ಕ್ಷೇತ್ರಕ್ಕಾಗಿ ಅವರಿಗೆ ಈ ಪ್ರಶಸ್ತಿ ಬಂತು? ಉತ್ತರ ನೋಡೋಕೆ ಮುಂಚೆ ಸಮಯ ಆಧಾರಿತ ಖಗೋಳ ವಿಜ್ಞಾನ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಅಂದ್ರೆ ಆಕಾಶದಲ್ಲಿರೋ ವಸ್ತುಗಳು ಕಾಲಕ್ಕೆ ತಕ್ಕ ಹಾಗೆ ಹೇಗೆ ಬದಲಾಗ್ತವೆ, ಉದಾಹರಣೆಗೆ ಒಂದು ನಕ್ಷತ್ರ ಸ್ಫೋಟ ಆಗೋದು, ಈ ರೀತಿ ಘಟನೆಗಳನ್ನ ಸ್ಟಡಿ ಮಾಡೋದು. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ನಿಮ್ಗೆ ಈಗ ಗೊತ್ತಾಗಿರ್ಬೇಕು. ಶ್ರೀನಿವಾಸ್ ಕುಲಕರ್ಣಿ ಅವರ ಕೊಡುಗೆಗಳು ಅಪಾರ. ಅವರು ಮಿಲಿಸೆಕೆಂಡ್ ಪಲ್ಸಾರ್ಗಳನ್ನ ಕಂಡುಹಿಡಿದ್ರು, ಗಾಮರೆ ಬರ್ಸ್ಟ್ಗಳ ಬಗ್ಗೆ ಸ್ಟಡಿ ಮಾಡಿದ್ರು. ಅಷ್ಟೇ ಅಲ್ಲ, ಈ ಪ್ರಶಸ್ತಿಯನ್ನ ಹಿಂದೆ ಆಲ್ಬರ್ಟ್ ಐನ್ಸ್ಟೈನ್, ಸ್ಟೀಫನ್ ಹಾಕಿಂಗ್ ಅವರಂತಹ ಲೆಜೆಂಡ್ಸ್ ಕೂಡ ಪಡೆದಿದ್ದಾರೆ. ಅಂದ್ರೆ ಇದು ಎಷ್ಟು ದೊಡ್ಡ ಗೌರವ ಅಂತ ನೀವೇ ಊಹಿಸ್ಬೋದು. ಈಗ ಪರಿಸರಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ. ಡಿಯೋ ಅನ್ನೋ ನದಿ ಸಿಮಿಲಿಪಾಲ್ ನ್ಯಾಷನಲ್ ಪಾರ್ಕ್ನಲ್ಲಿದೆ. ಇದು ಮೊಸಳೆಗಳಿಗೆ ತುಂಬಾ ಫೇಮಸ್. ಹಾಗಾದ್ರೆ ಈ ನ್ಯಾಷನಲ್ ಪಾರ್ಕ್ ಇರೋದು ಯಾವ ರಾಜ್ಯದಲ್ಲಿ? ಸರಿಯಾದ ಉತ್ತರ ಒಡಿಶಾ, ಅಂದ್ರೆ ಆಪ್ಷನ್ ಸಿ. ಹೌದು, ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಇರೋದು ಒಡಿಶಾದಲ್ಲಿ. 2026ರ ಸೆನ್ಸಸ್ ಪ್ರಕಾರ ಇಲ್ಲಿ ಮೊಸಳೆಗಳ ಸಂಖ್ಯೆ 81ರಿಂದ 84ಕ್ಕೆ ಜಾಸ್ತಿಯಾಗಿದೆ. ಅದ್ರಲ್ಲೂ ಆ ಡಿಯೋ ನದಿಯಲ್ಲೇ 60 ಮೊಸಳೆಗಳಿವೆ ಅಂದ್ರೆ ನೀವೇ ಯೋಚನೆ ಮಾಡಿ ಅಲ್ಲಿನ ಸಂರಕ್ಷಣಾ ಕಾರ್ಯಗಳು ಎಷ್ಟು ಯಶಸ್ವಿಯಾಗಿವೆ ಅಂತ. ಪರಿಸರದಿಂದ ಈಗ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಆರ್ಥಿಕತೆಯ ಕಡೆಗೆ ಗಮನ ಹರಿಸೋಣ. ಇದು ಭಾರತದ ಗಡಿ ಮತ್ತು ಭದ್ರತೆಗೆ ಸಂಬಂಧಿಸಿದ ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಶಕ್ಸ್ಕಾಮ್ ಕಣಿವೆ, ಈ ಪ್ರದೇಶ ಸದ್ಯಕ್ಕೆ ಯಾವ ದೇಶದ ಆಡಳಿತದಲ್ಲಿದೆ, ಆದ್ರೆ ಭಾರತ ಇದು ನಮ್ದು ಅಂತ ಹೇಳ್ಕೊಡುತ್ತೆ. ಇದಕ್ಕೆ ಸರಿಯುತ್ತರ ಚೀನಾ, ಆಪ್ಷನ್ ಬಿ. ನೋಡಿ, 1963ರಲ್ಲಿ ಪಾಕಿಸ್ತಾನ ಈ ಕಣಿವೆಯನ್ನ ಚೀನಾಗೆ ಕೊಟ್ಟುಬಿಡ್ತು, ಅದು ಕಾನೂನುಬಾಹಿರವಾಗಿ. ಆದ್ರೆ ಭಾರತ ಈ ಒಪ್ಪಂದವನ್ನ ಒಪ್ಪೋದಿಲ್ಲ. ಮತ್ತೆ ಶಕ್ಸ್ಕಾಮ್ ಕಣಿವೆ ನಮ್ಮ ದೇಶದ ಅವಿಭಾಜ್ಯ ಅಂಗ ಅಂತಾನೆ ಹೇಳುತ್ತೆ. ಇತ್ತೀಚೆಗೆ ಚೀನಾ ಅಲ್ಲಿ ರಸ್ತೆಗಳನ್ನ ಕಟ್ತಿರೋದು ಭಾರತದ ಆತಂಕಕ್ಕೆ ಕಾರಣವಾಗಿದೆ. ಈಗ ನಮ್ಮ ಎಕಾನಮಿಯ ಒಂದು ಹೊಸ ಟ್ರೆಂಡ್, ಗಿಗ್ ಎಕಾನಮಿ ಬಗ್ಗೆ ಒಂದು ಪ್ರಶ್ನೆ. ಕೇಂದ್ರ ಸರ್ಕಾರದ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಅಂದ್ರೆ ಸಾಮಾಜಿಕ ಭದ್ರತೆ ಸಿಗ್ಬೇಕಾದ್ರೆ ಗಿಗ್ ವರ್ಕರ್ಸ್ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಕನಿಷ್ಠ ಎಷ್ಟು ದಿನ ಕೆಲಸ ಮಾಡಿರ್ಬೇಕು? ಈ ನಂಬರ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, 90 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, 90 ದಿನಗಳು. ಹೊಸ ರೂಲ್ಸ್ ಪ್ರಕಾರ ಒಬ್ಬ ಗಿಗ್ ವರ್ಕರ್ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಕನಿಷ್ಠ 90 ದಿನ ಕೆಲಸ ಮಾಡಿದ್ರೆ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್, ಪ್ರಾವಿಡೆಂಟ್ ಫಂಡ್ ಅಂತಹ ಬೆನಿಫಿಟ್ಸ್ ಸಿಗುತ್ತೆ. ಒಂದು ವೇಳೆ ಅವರು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡಿದ್ರೆ ಒಟ್ಟಾರೆ 120 ದಿನ ಕೆಲಸ ಮಾಡಿರಬೇಕು. ಸರಿ, ಆರ್ಥಿಕತೆಯಿಂದ ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ, ಅದು ಸಂಸ್ಕೃತಿ ಮತ್ತು ನಮ್ಮ ಫೈನಲ್ ಚಾಲೆಂಜ್. ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಒಂದು ಸರಳ ಮತ್ತು ಸುಂದರವಾದ ಪ್ರಶ್ನೆ. ದಕ್ಷಿಣ ಭಾರತದ ಒಂದು ಪ್ರಮುಖ ಹಬ್ಬ ಪೊಂಗಲ್. ಇದನ್ನ ಯಾಕೆ ಆಚರಿಸ್ತಾರೆ? ಇದಕ್ಕೆ ಉತ್ತರ ಆಪ್ಷನ್ ಸಿ. ಪೊಂಗಲ್ ಅಂದ್ರೇನೆ ಅದು ಒಂದು ಸುಗ್ಗಿಯ ಹಬ್ಬ. ಮುಖ್ಯವಾಗಿ ತಮಿಳುನಾಡಿನಲ್ಲಿ ರೈತರು ತಾವು ಬೆಳೆದ ಬೆಳೆಗೆ, ಪ್ರಕೃತಿಗೆ, ಸೂರ್ಯನಿಗೆ, ಜಾನುವಾರುಗಳಿಗೆ ಥ್ಯಾಂಕ್ಸ್ ಹೇಳಕ್ಕೆ ಈ ಹಬ್ಬವನ್ನ ಆಚರಿಸ್ತಾರೆ. ಪೊಂಗಲ್ ಅನ್ನೋ ಪದದ ಅರ್ಥನೇ ಉಕ್ಕಿ ಹರಿಯುವುದು. ಇದು ಸಮೃದ್ಧಿಯ ಸಂಕೇತ. ಶುರು ಮಾಡೋಣ. ಸರಿ, ನಮ್ಮ ಮೊದಲ ಪ್ರಶ್ನೆ ಇಲ್ಲಿದೆ. 2026ರ ನವದೆಹಲಿ ವಿಶ್ವ ಪುಸ್ತಕ ಮೇಳದ ಗೆಸ್ಟ್ ಆಫ್ ಆನರ್ ಅಂದರೆ ಗೌರವಾನ್ವಿತ ಅತಿಥಿ ದೇಶ ಯಾವುದು? ಆಯ್ಕೆಗಳು ಹೀಗಿವೆ: ಎ ಸ್ಪೇನ್, ಬಿ ಭಾರತ, ಸಿ ಫ್ರಾನ್ಸ್ ಅಥವಾ ಡಿ ಕತಾರ್. ಸರಿಯಾದ ಉತ್ತರ ಡಿ ಕತಾರ್. ಆದ್ರೆ ಇಲ್ಲೊಂದು ಬಹಳ ಮುಖ್ಯವಾದ ಅಂಶವಿದೆ. ಗಮನಿಸಿ, ಕತಾರ್ ಗೆಸ್ಟ್ ಆಫ್ ಆನರ್ ದೇಶ ಆದ್ರೆ ಸ್ಪೇನ್ ಫೋಕಸ್ ಕಂಟ್ರಿಯಾಗಿದೆ. ಪರೀಕ್ಷೆಯಲ್ಲಿ ಈ ಸಣ್ಣ ವ್ಯತ್ಯಾಸದ ಬಗ್ಗೆ ಪ್ರಶ್ನೆ ಕೇಳಬಹುದು. ಹಾಗಾಗಿ ಇದನ್ನ ನೆನಪಿನಲ್ಲಿಟ್ಕೊಳ್ಳಿ. ಈ ಮೇಳ ದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯುತ್ತೆ ಮತ್ತು ಇದನ್ನ ಆಯೋಜಿಸೋದು ನಮ್ಮ ಶಿಕ್ಷಣ ಸಚಿವಾಲಯ. ಎರಡನೇ ಪ್ರಶ್ನೆ.
ಸ್ವಾಮಿ ಎಚ್ ಇನ್ವೆಸ್ಟ್ಮೆಂಟ್ ಫಂಡ್ ಬಗ್ಗೆ ಈ 3 ಹೇಳಿಕೆಗಳನ್ನು ಸ್ವಲ್ಪ ಗಮನವಿಟ್ಟು ನೋಡಿ. 1. ಇದು 2019ರಲ್ಲಿ ಶುರುವಾಯಿತು. 2. ನಿಂತೋದ ಮನೆ ಕಟ್ಟೋ ಪ್ರಾಜೆಕ್ಟ್ಗಳಿಗೆ ಇದು ಹಣ ಕೊಡುತ್ತೆ. 3. ಇದನ್ನ RBI ನೇರವಾಗಿ ನೋಡ್ಕೊಳ್ಳುತ್ತೆ. ಹಾಗಿದ್ರೆ ಇದರಲ್ಲಿ ಯಾವ ಹೇಳಿಕೆಗಳು ಸರಿ? ಸರಿಯಾದ ಉತ್ತರ ಎ, ಅಂದ್ರೆ 1 ಮತ್ತು 2 ಮಾತ್ರ ಸರಿ. ಇಲ್ಲಿ ಒಂದು ಟ್ವಿಸ್ಟ್ ಇದೆ ನೋಡಿ. 3ನೇ ಹೇಳಿಕೆ ತಪ್ಪು. ಯಾಕಂದ್ರೆ ಈ ಸ್ವಾಮಿಸ್ ಫಂಡನ್ನ RBI ನಿರ್ವಹಿಸಲ್ಲ. ಬದಲಾಗಿ SB ಕ್ಯಾಪ್ ವೆಂಚರ್ಸ್ ಲಿಮಿಟೆಡ್ ಅನ್ನೋ ಸಂಸ್ಥೆ ಇದನ್ನ ಮ್ಯಾನೇಜ್ ಮಾಡುತ್ತೆ. ಇದು ಅರ್ಧಕ್ಕೆ ನಿಂತುಹೋಗಿದ್ದ ಸಾವಿರಾರು ಮನೆಗಳ ನಿರ್ಮಾಣಕ್ಕೆ ಜೀವ ತುಂಬಿದ ಒಂದು ಅದ್ಭುತ ಯೋಜನೆ. ಈಗ ಮುಂದಿನ ಪ್ರಶ್ನೆ. 25ನೇ ಅಖಿಲ ಭಾರತ ಪ್ರಮುಖ ಬಂದರುಗಳ ಸಾಂಸ್ಕೃತಿಕ ಕೂಟ ಎಲ್ಲಿ ನಡೆಯಿತು? ಆಯ್ಕೆಗಳು: ಚೆನ್ನೈ ಪೋರ್ಟ್, ಕೊಚಿನ್ ಪೋರ್ಟ್, ಪಾರದೀಪ್ ಪೋರ್ಟ್ ಅಥವಾ ಮುಂಬೈ ಪೋರ್ಟ್. ಸರಿಯಾದ ಉತ್ತರ ಸಿ, ಪಾರದೀಪ್ ಬಂದರು. ಈ ಕಾರ್ಯಕ್ರಮ ಒಡಿಶಾನ ಪಾರದೀಪ್ ಬಂದರಿನಲ್ಲಿ ಜನವರಿ 8, 2026ರಂದು ಉದ್ಘಾಟನೆಗೊಂಡಿತ್ತು. ಅಂದಹಾಗೆ ನಮ್ಮ ದೇಶದ ಪ್ರಮುಖ ಬಂದರುಗಳ ಸಿಬ್ಬಂದಿ ನಡುವೆ ಒಂದು ಸಾಂಸ್ಕೃತಿಕ ಸೇತುವೆ ನಿರ್ಮಿಸೋಕೆ ಈ ಕಾರ್ಯಕ್ರಮವನ್ನ ಕೇಂದ್ರ ಬಂದರು ಮತ್ತು ಜಲಸಾರಿಗೆ ಸಚಿವಾಲಯ ಆಯೋಜಿಸಿತ್ತು. 4ನೇ ಪ್ರಶ್ನೆ ಇದು. ಪ್ಯಾಂಕುಡಿ ಅನ್ನೋ ಒಂದು ಹೊಸ ಡಿಜಿಟಲ್ ಪೋರ್ಟಲ್ ಶುರುವಾಗಿದೆ. ಇದರ ಮುಖ್ಯ ಉದ್ದೇಶವಾದರೂ ಏನು? ಉತ್ತರ ಬಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಮನ್ವಯ ಮತ್ತು ಪಾರದರ್ಶಕತೆಯನ್ನ ಹೆಚ್ಚಿಸುವುದು. ಪ್ಯಾಂಕುಡಿ ಅಂದ್ರೆ ಏನು ಗೊತ್ತಾ? ಸರ್ಕಾರ, NGOಗಳು, ಕಾರ್ಪೊರೇಟ್ ಕಂಪನಿಗಳು, ಹೀಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡೋ ಎಲ್ಲರನ್ನೂ ಒಂದೇ ಕಡೆ ತರುವಂಥ ಒಂದು ಆನ್ಲೈನ್ ವೇದಿಕೆ. ಇದರಿಂದ ಯೋಜನೆಗಳು ಸರಿಯಾದವರಿಗೆ ತಲುಪ್ತಿದೆಯಾ ಇಲ್ವಾ ಅಂತ ಸುಲಭವಾಗಿ ತಿಳಿಯಬಹುದು. 5ನೇ ಪ್ರಶ್ನೆ. ಬಾಲ ವಿವಾಹ ಮುಕ್ತ ಭಾರತ ಅಥವಾ BVMB ಅನ್ನೋ ರಾಷ್ಟ್ರೀಯ ಅಭಿಯಾನದ ಮುಖ್ಯ ಗುರಿ ಏನು? ಮಹಿಳೆಯರಿಗೆ ಉದ್ಯೋಗ ಕೊಡೋದಾ? 2030ರ ಒಳಗೆ ಬಾಲ್ಯ ವಿವಾಹವನ್ನೇ ಇಲ್ಲದಂತೆ ಮಾಡೋದಾ? ಹಳ್ಳಿಗಳ ಅಭಿವೃದ್ಧಿನ ಅಥವಾ ಮಕ್ಕಳ ಶಿಕ್ಷಣದ ಬಗ್ಗೆ ಮಾತ್ರ ಗಮನ ಹರಿಸೋದಾ? ಸರಿಯಾದ ಉತ್ತರ ಬಿ, 2030. ಈ ವರ್ಷ ನೆನ್ಪಿಟ್ಕೊಳ್ಳಿ, 2030ರ ವೇಳೆಗೆ ಭಾರತದಿಂದ ಬಾಲ್ಯ ವಿವಾಹ ಪದ್ಧತಿಯನ್ನ ಸಂಪೂರ್ಣವಾಗಿ ತೊಡೆದುಹಾಕುವುದೇ ಈ ಅಭಿಯಾನದ ಗುರಿ. ಸರಿ, ಈಗ ನಾವು ನಮ್ಮ 2ನೇ ವಿಭಾಗ ಅಂದ್ರೆ ವಿಜ್ಞಾನ ಮತ್ತು ಪರಿಸರದ ಕಡೆಗೆ ಹೋಗೋಣ. ಬನ್ನಿ, ಈಗ ವಿಜ್ಞಾನ ಮತ್ತು ಪರಿಸರ ವಿಭಾಗ. ಪರಿಸರ ವಲಯದಲ್ಲಿ ಡಾಕ್ಟರ್ ಮಾಧವ್ ಗಾಡ್ಗೀಳ್ ಒಂದು ದೊಡ್ಡ ಹೆಸರು. ಅವರ ಬಗ್ಗೆ ಇಲ್ಲಿ 4 ಹೇಳಿಕೆಗಳಿವೆ. ಅವರ ಜನನ, IIScನಲ್ಲಿ ಅವರು ಸ್ಥಾಪಿಸಿದ ಕೇಂದ್ರ, ಪಶ್ಚಿಮ ಘಟ್ಟಗಳ ಸಮಿತಿಯ ಅಧ್ಯಕ್ಷತೆ ಮತ್ತು ಅವರಿಗೆ ಸಿಕ್ಕ ವಿಶ್ವಸಂಸ್ಥೆಯ ಪ್ರಶಸ್ತಿ. ಇದರಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಸಿ, ಅಂದ್ರೆ ಇಲ್ಲಿ ಕೊಟ್ಟಿರೋ ಎಲ್ಲ 4 ಹೇಳಿಕೆಗಳು ಸರಿಯಾಗಿವೆ. ಇದರಿಂದ ನಮಗೆ ಗೊತ್ತಾಗತ್ತೆ ಡಾಕ್ಟರ್ ಗಾಡ್ಗೀಳ್ ಅವರ ಕೆಲಸ ಎಷ್ಟು ವಿಸ್ತಾರವಾಗಿತ್ತು ಅಂತ. ಅವರ ಗಾಡ್ಗೀಳ್ ವರದಿ ಇವತ್ತಿಗೂ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಬಗ್ಗೆ ಮಾತಾಡುವಾಗ ಒಂದು ಪ್ರಮುಖ ದಾಖಲೆಯಾಗಿದೆ. ಇದೊಂದು ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆ. ಒಂದು ಕಡೆ ಕೆಲವು ವಿರಳ ಭೂಮಿಯ ಮೂಲಧಾತುಗಳ ಹೆಸರುಗಳಿವೆ, ಇನ್ನೊಂದು ಕಡೆ ಅವುಗಳ ಉಪಯೋಗಗಳಿವೆ. ಸ್ವಲ್ಪ ಯೋಚಿಸಿ, ಸರಿಯಾದ ಜೋಡಿ ಯಾವುದು ಅಂತ ಗುರುತಿಸಿ. ಸರಿಯಾದ ಉತ್ತರ ಎ. ಈ ಟೇಬಲ್ ನೋಡಿ, ಎಲ್ಲವೂ ಸ್ಪಷ್ಟವಾಗುತ್ತೆ. ಪ್ರೊಮೀಥಿಯಂ ನ್ಯೂಕ್ಲಿಯರ್ ಬ್ಯಾಟರಿಗಳಲ್ಲಿ, ಸಮೇರಿಯಂ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ, ಗ್ಯಾಡೋಲಿನಿಯಂ MRI ಸ್ಕ್ಯಾನರ್ಗಳಲ್ಲಿ ಮತ್ತು ಲ್ಯಾಂಥನಂ ಬ್ಯಾಟರಿ ಇಲೆಕ್ಟ್ರೋಡ್ಗಳಲ್ಲಿ ಬಳಕೆಯಾಗುತ್ತೆ. ಈ ಮೂಲಧಾತುಗಳು ನಮ್ಮ ದೈನಂದಿನ ತಂತ್ರಜ್ಞಾನದಲ್ಲಿ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಈ ವಿಷಯದ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿದೆ. ನಿಮ್ಗೊತ್ತಾ, ಜಗತ್ತಿನ ಸುಮಾರು 90% ವಿರಳ ಭೂಮಿಯ ಲೋಹಗಳನ್ನ ಚೀನಾ ಸಂಸ್ಕರಿಸುತ್ತೆ. ಅಂದ್ರೆ ಈ ಕ್ಷೇತ್ರದಲ್ಲಿ ಚೀನಾದೇ ಪಾರುಪತ್ಯ. ಇದೇ ಕಾರಣಕ್ಕೆ ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ನಮ್ಮ ದೇಶದ ಕರಾವಳಿಗಳಲ್ಲಿ ಸಿಗುವ ಮೋನಾಸೈಟ್ ಮರಳಿನಿಂದ ಈ ಲೋಹಗಳನ್ನು ಬೇರ್ಪಡಿಸೋಕೆ ಭಾರತ ಹೆಚ್ಚಿನ ಗಮನ ಕೊಟ್ಟಿದೆ. ಈ ವಿಭಾಗದ ಕೊನೆಯ ಪ್ರಶ್ನೆ. ತಂತ್ರಜ್ಞಾನದ ಜಗತ್ತಿನಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲು. ಭಾರತದ ಮೊದಲ ಕಮರ್ಷಿಯಲ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಕರ್ನಾಟಕದ ಯಾವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಸರಿಯಾದ ಉತ್ತರ ಬಿ, IIT ಧಾರವಾಡ. ಇದು ಬರೀ ಒಂದು ಕಂಪ್ಯೂಟರ್ ಸ್ಥಾಪನೆ ಅಷ್ಟೇ ಅಲ್ಲ, ಇದು ಕರ್ನಾಟಕವನ್ನ ಕ್ವಾಂಟಮ್ ತಂತ್ರಜ್ಞಾನದ ರಾಷ್ಟ್ರೀಯ ಹಬ್ಬಾಗಿ ರೂಪಿಸುವ ಒಂದು ದೊಡ್ಡ ಹೆಜ್ಜೆ. ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಭವಿಷ್ಯದ ತಂತ್ರಜ್ಞಾನದಲ್ಲಿ ಭಾರತದ ಸ್ಥಾನವನ್ನ ಇನ್ನಷ್ಟು ಬಲಪಡಿಸಲಿದೆ. ಸರಿ, ಈಗ ನಮ್ಮ ಕೊನೆಯ ವಿಭಾಗ ರಕ್ಷಣೆ ಮತ್ತು ಜಾಗತಿಕ ವಿದ್ಯಮಾನಗಳಿಗೆ ಬರೋಣ. ಮೊದಲಿಗೆ L&T ಸಂಸ್ಥೆಗೆ ಸಂಬಂಧಿಸಿದ ಈ ಹೇಳಿಕೆಗಳನ್ನ ಗಮನಿಸಿ. ಯಾವುದು ಸರಿ ಅಂತ ಹೇಳಿ. ಉತ್ತರ ಡಿ, ಅಂದ್ರೆ ಎ ಮತ್ತು ಬಿ ಹೇಳಿಕೆಗಳು ಮಾತ್ರ ಸರಿ. ಇಲ್ಲಿ 3ನೇ ಹೇಳಿಕೆ ಯಾಕೆ ತಪ್ಪು ಅನ್ನೋದು ತುಂಬಾ ಸಿಂಪಲ್.
ದೇಶದಲ್ಲೇ ರಕ್ಷಣಾ ಉಪಕರಣಗಳನ್ನ ತಯಾರಿಸಿದ್ರೆ ನಾವು ಹೊರಗಡೆಯಿಂದ ತರಿಸ್ಕೊಳ್ಳೋದು ಅಂದ್ರೆ ಆಮದು ಹೆಚ್ಚಾಗಲ್ಲ, ಬದಲಿಗೆ ಕಡಿಮೆ ಆಗುತ್ತೆ, ಹೌದಲ್ವೇ? ಇದೇ ಆತ್ಮನಿರ್ಭರ್ ಭಾರತದ ಮೂಲ ಉದ್ದೇಶ. ಈಗ ಮುಂದಿನ ಪ್ರಶ್ನೆ. ವಿಶ್ವಸಂಸ್ಥೆ 2026ನೇ ವರ್ಷಕ್ಕಾಗಿ 3 ಅಂತಾರಾಷ್ಟ್ರೀಯ ವರ್ಷಗಳನ್ನ ಘೋಷಿಸಿದೆ. ಅವು ಯಾವುವು? ಆಯ್ಕೆಗಳನ್ನ ಸ್ವಲ್ಪ ಎಚ್ಚರಿಕೆಯಿಂದ ಓದಿ ಉತ್ತರಿಸಿ. ಸರಿಯಾದ ಉತ್ತರ ಸಿ. 2026ನೇ ವರ್ಷವನ್ನ 3 ವಿಷಯಗಳಿಗೆ ಸಮರ್ಪಿಸಲಾಗಿದೆ. 1. ಹುಲ್ಲುಗಾವಲು ಮತ್ತು ಪಶುಪಾಲಕರು. 2. ಸುಸ್ಥಿರ ಅಭಿವೃದ್ಧಿಗಾಗಿ ಸ್ವಯಂ ಸೇವಕರು. ಮತ್ತು 3. ಮಹಿಳಾ ರೈತರು. ಈ 3 ವಿಷಯಗಳು ಜಗತ್ತು ಎದುರಿಸುತ್ತಿರುವ ಪ್ರಮುಖ ಸವಾಲುಗಳ ಮೇಲೆ ಬೆಳಕು ಚೆಲ್ಲುತ್ತವೆ. ಈ ಸಂಬಂಧಪಟ್ಟಿದ್ದು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಂಪೂರ್ಣವಾಗಿ ನಮ್ಮ ದೇಶದಲ್ಲೇ ತಯಾರಾದ ಇಂಡಿಜಿನಿಯಸ್ ಬ್ರೇಕ್ ಪ್ಯಾರಾಶೂಟ್. ಇದನ್ನ ಯಾವ ಯುದ್ಧ ವಿಮಾನಕ್ಕಾಗಿ ಡೆವಲಪ್ ಮಾಡಲಾಗಿದೆ? ಆಪ್ಷನ್ಸ್ ಹೇಗಿವೆ? ಎ ತೇಜಸ್, ಬಿ MiG-21, ಸಿ ಸುಖೋಯ್ 30 ಅಥವಾ ಡಿ ರಫೇಲ್. ನಿಮ್ಮ ಉತ್ತರ ಸರಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಸುಖೋಯ್ 30. ಹೌದು, ಈ ಪವರ್ಫುಲ್ ಫೈಟರ್ ಜೆಟ್ನ ಸೇಫ್ಟಿಗಾಗಿನೇ ಈ ಪ್ಯಾರಾಶೂಟ್ ಅನ್ನು ಸ್ಪೆಷಲ್ ಆಗಿ ಡಿಸೈನ್ ಮಾಡಲಾಗಿದೆ. ನೋಡಿ, ಈ ಬ್ರೇಕ್ ಪ್ಯಾರಾಶೂಟ್ ಅಂದ್ರೆ ಸುಮ್ಮನೆ ಒಂದು ಉಪಕರಣ ಅಲ್ಲ, ಇದು ಆತ್ಮನಿರ್ಭರ್ ಭಾರತದ ಒಂದು ಸಿಂಬಲ್. ಯಾಕಂದ್ರೆ ಗ್ಲೈಡರ್ಸ್ ಇಂಡಿಯಾ ಲಿಮಿಟೆಡ್ ಇದನ್ನ ಸಂಪೂರ್ಣವಾಗಿ ನಮ್ಮ ದೇಶದಲ್ಲೇ ಡೆವಲಪ್ ಮಾಡಿದೆ. ಇದರ ಮುಖ್ಯ ಕೆಲಸ ಏನ್ ಗೊತ್ತಾ? ಫೈಟರ್ ಜೆಟ್ಸ್ ಲ್ಯಾಂಡ್ ಆಗುವಾಗ ಅದರ ಅಂಚ ವೇಗವನ್ನ ಕಡಿಮೆ ಮಾಡಿ ರನ್ವೇ ಮೇಲೆ ಸೇಫ್ ಆಗಿ ನಿಲ್ಸೋದು. ಇದರಿಂದ ನಮ್ಮ ಪೈಲಟ್ಗಳ ಸೇಫ್ಟಿ ಖಂಡಿತವಾಗ್ಲೂ ಹೆಚ್ಚಾಗತ್ತೆ. ಸರಿ, ಆಕಾಶದಲ್ಲಿ ನಮ್ಮ ವಾಯುಪಡೆ ಶಕ್ತಿಯನ್ನು ನೋಡಿದ್ವಿ. ಈಗ ಬನ್ನಿ ನಮ್ಮ ಗಮನವನ್ನ ಬಾಹ್ಯಾಕಾಶದ ಕಡೆಗೆ ತಿರುಗಿಸೋಣ. ಅದರ ಜೊತೆ ನಮ್ಮ ದೇಶದ ಎಕಾನಮಿಗೆ ಸಂಬಂಧಪಟ್ಟ ಒಂದು ಇಂಪಾರ್ಟೆಂಟ್ ರಿಪೋರ್ಟ್ ಬಗ್ಗೆನೂ ಮಾತಾಡೋಣ. ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಸ್ಪೇಸ್ ಮಿಷನ್ಗಳು ಸಕ್ಸಸ್ ಆಗಲ್ಲ. ಇಸ್ರೋದ PSLV C-62 ಮಿಷನ್ ಕೂಡ ಒಂದು ಚಾಲೆಂಜ್ ಫೇಸ್ ಮಾಡಿತ್ತು. ಹಾಗಾದ್ರೆ ಈ ಮಿಷನ್ ಯಾಕೆ ಫೇಲ್ ಆಯಿತು? ಮುಖ್ಯ ಕಾರಣ ಏನು? ನಿಮ್ಮ ಆಪ್ಷನ್ಸ್: ಎ ಮೊದಲನೇ ಸ್ಟೇಜಲ್ಲಿ ಫ್ಯೂಯಲ್ ಪ್ರಾಬ್ಲಮ್, ಬಿ ಎರಡನೇ ಸ್ಟೇಜಲ್ಲಿ ಗಾಳಿಯ ಪರಿಣಾಮ, ಸಿ ಮೂರನೇ ಸ್ಟೇಜಲ್ಲಿ ಆದ ತೊಂದರೆ, ಅಥವಾ ಡಿ ಕಮ್ಯುನಿಕೇಷನ್ ಲಾಸ್ ಆಗಿದ್ದು. ಓಕೆ, ಇದಕ್ಕೆ ಉತ್ತರ ಸ್ವಲ್ಪ ಟೆಕ್ನಿಕಲ್ ಆಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೂರನೇ ಹಂತದಲ್ಲಿ ಆದ ತೊಂದರೆ. ಲಾಂಚ್ನ ಒಂದು ಬಹಳ ಕ್ರಿಟಿಕಲ್ ಸ್ಟೇಜ್ನಲ್ಲಿ ಈ ಸಮಸ್ಯೆ ಆಗಿತ್ತು. ಸೊ ನಿಜವಾಗಿ ಅಲ್ಲಿ ಆಗಿದ್ದೇನು ಅಂತ ನೋಡೋದಾದ್ರೆ, ರಾಕೆಟ್ನ ಮೂರನೇ ಸ್ಟೇಜ್ ಅಂದ್ರೆ PSLV 3 ಸರಿಯಾಗಿ ಕೆಲಸ ಮಾಡಲಿಲ್ಲ. ಇದರಿಂದ ಏನಾಯ್ತಂದ್ರೆ ಸ್ಯಾಟಲೈಟ್ಗಳನ್ನ ಅದರ ಕರೆಕ್ಟ್ ಆರ್ಬಿಟ್ಗೆ ಕಳ್ಸೋಕ್ಕಾಗಲಿಲ್ಲ. ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಲಾಂಚ್ ಆದ ಈ ಮಿಷನ್ಗೆ ಇದೊಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಈ ಕೆಲವು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳೋದು ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್. ISRO ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದನ್ನ 1969ನಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರು ಸ್ಥಾಪಿಸಿದ್ರು. ಇವತ್ತು ನಮ್ಮ ಇಸ್ರೋ ಜಗತ್ತಿನ ಟಾಪ್ ಸ್ಪೇಸ್ ಏಜೆನ್ಸಿಗಳಲ್ಲಿ ಒಂದು. ಮತ್ತೆ 2025ರಿಂದ ಡಾಕ್ಟರ್ ವಿ ನಾರಾಯಣನ್ ಅವರು ಇದರ ಹೊಸ ಚೇರ್ಮನ್ ಆಗಲಿದ್ದಾರೆ. ಸ್ಪೇಸ್ ಟೆಕ್ನಾಲಜಿ ತರನೇ ನಮ್ಮ ದೇಶದ ಎಕಾನಮಿ ಕೂಡ ಬಹಳ ಮುಖ್ಯ ಅಲ್ವಾ? ಹಾಗಾದ್ರೆ ನೀತಿ ಆಯೋಗ್ ರಿಲೀಸ್ ಮಾಡಿರೋ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ 2024ನ ಮುಖ್ಯ ಉದ್ದೇಶ ಏನು? ಇಲ್ಲಿದೆ ನಿಮ್ಮ ಆಪ್ಷನ್ಸ್. ಸರಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಈ ಇಂಡೆಕ್ಸ್ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿಗಳು ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕಾಂಪೀಟ್ ಮಾಡೋಕೆ ಎಷ್ಟರ ಮಟ್ಟಿಗೆ ರೆಡಿ ಇವೆ ಅಂತ ಅಳಿಯುತ್ತೆ. ಇದು ಸುಮ್ಮನೆ ಒಂದು ರಿಪೋರ್ಟ್ ಅಲ್ಲ, ನಮ್ಮ ಎಕ್ಸ್ಪೋರ್ಟ್ಸ್ ಜಾಸ್ತಿ ಮಾಡೋಕೆ ಇದೊಂದು ರೋಡ್ ಮ್ಯಾಪ್ ಇದ್ದ ಹಾಗೆ. ಈ ಇಂಡೆಕ್ಸ್ ಹಿಂದಿರೋ ಗೋಲ್ ಇದೆಯಲ್ಲ, ಅದು ತುಂಬಾನೇ ದೊಡ್ಡದು. 2030ರೊಳಗೆ ನಮ್ಮ ದೇಶದ ಎಕ್ಸ್ಪೋರ್ಟ್ಸ್ $1 ಟ್ರಿಲಿಯನ್ ತಲುಪಬೇಕು, ಮತ್ತೆ ವಿಕಸಿತ್ ಭಾರತ್ at 2047 ಅನ್ನೋ ವಿಷನ್ ಅನ್ನ ರಿಯಾಲಿಟಿ ಮಾಡಬೇಕು. ನೀತಿ ಆಯೋಗದ ಈ ರಿಪೋರ್ಟ್ ಆ ಗುರಿ ತಲುಪೋಕೆ ಒಂದು ಇಂಪಾರ್ಟೆಂಟ್ ಸ್ಟೆಪ್. ಈ ಇವ್ಯಾಲ್ಯೂಯೇಷನ್ ಇದೆಯಲ್ಲ, ಇದು 4 ಮುಖ್ಯ ಪಿಲ್ಲರ್ಗಳ ಮೇಲೆ ನಿಂತಿದೆ. ಮೊದಲನೇದು ಎಕ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್, ಅಂದ್ರೆ ಒಳ್ಳೆ ರೋಡ್, ಪೋರ್ಟ್ಸ್ ಇದೆಯಾ ಅಂತ. ಎರಡನೇದು ಬಿಸ್ನೆಸ್ ಇಕೋಸಿಸ್ಟಮ್, ಅಂದ್ರೆ ವ್ಯಾಪಾರ ಮಾಡೋಕೆ ಈಸಿ ಇದೆಯಾ. ಮೂರನೇದು ಪಾಲಿಸಿ ಮತ್ತು ಗವರ್ನೆನ್ಸ್, ಅಂದ್ರೆ ಸರ್ಕಾರದ ನೀತಿಗಳು ಸಪೋರ್ಟಿವ್ ಆಗಿವೆಯಾ. ಮತ್ತು ನಾಲ್ಕನೇದು ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್, ಅಂದ್ರೆ ಆ ರಾಜ್ಯದಿಂದ ಎಷ್ಟು ರಫ್ತಾಗ್ತಿದೆ ಅಂತ. ಈ 4 ಪಾಯಿಂಟ್ಸ್ ಆಧಾರದ ಮೇಲೆನೇ ರಾಜ್ಯಗಳಿಗೆ ರ್ಯಾಂಕಿಂಗ್ ಕೊಡೋದು. ಎಕನಾಮಿ ಬಗ್ಗೆ ಮಾತಾಡಿದ್ವಿ. ಈಗ ಬನ್ನಿ ಸೊಸೈಟಿ ಮತ್ತು ಎನ್ವೈರ್ನ್ಮೆಂಟ್ ಕಡೆಗೆ ಹೋಗೋಣ. ಯಾಕಂದ್ರೆ ದೇಶದ ಪ್ರೋಗ್ರೆಸ್ಗೆ ಬರೀ ದುಡ್ಡಲ್ಲ, ಅಲ್ಲಿನ ಸಮಾಜ ಮತ್ತು ಪರಿಸರದ ಆರೋಗ್ಯನೂ ಅಷ್ಟೇ ಮುಖ್ಯ ಅಲ್ವಾ? ಈ ಬಗ್ಗೆ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ನೋಡೋಣ. ಈಗ ಒಂದು ಸಿಂಪಲ್ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ. ನಮ್ಮ ದೇಶದ ಭವಿಷ್ಯ ಅಂದ್ರೆ ಯುವಕರು. ಅವರಿಗಾಗಿ ಒಂದು ಸ್ಪೆಷಲ್ ದಿನ ಇದೆ ಅಲ್ವಾ? ಹಾಗಾದ್ರೆ ನ್ಯಾಷನಲ್ ಯೂತ್ ಡೇ ನಾವು ಯಾವತ್ತು ಸೆಲೆಬ್ರೇಟ್ ಮಾಡ್ತೀವಿ? ನಿಮ್ಮ ಆಪ್ಷನ್ಸ್: ಎ January 10, ಬಿ January 11,
ಸಿ ಜಾನ್ವರಿ 12 ಅಥವಾ ಡಿ ಜಾನ್ವರಿ 15? ಹೌದು, ಸರಿಯಾದ ಉತ್ತರ ಸಿ ಜನವರಿ 12. ಈ ದಿನವನ್ನ ನಾವೆಲ್ಲರೂ ತುಂಬಾ ಹೆಮ್ಮೆಯಿಂದ ಆಚರಿಸ್ತೀವಿ. ನೋಡಿ, ಈ ದಿನ ಸುಮ್ಮನೆ ಒಂದು ಸೆಲಿಬ್ರೇಷನ್ ಅಲ್ಲ, ಇದು ಸ್ವಾಮಿ ವಿವೇಕಾನಂದರ ಜನ್ಮದಿನದ ನೆನಪಿಗಾಗಿ. ಅವರ ಐಡಿಯಾಲಜಿಗಳು ಇವತ್ತಿಗೂ ಯೂತ್ಸ್ಗೆ ದೊಡ್ಡ ಇನ್ಸ್ಪಿರೇಷನ್. ದೇಶ ಕಟ್ಟೋ ಕೆಲ್ಸದಲ್ಲಿ ಯುವಶಕ್ತಿ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ಈ ದಿನ ನಮಗೆ ನೆನಪಿಸುತ್ತೆ. ಗೌರ್ಮೆಂಟ್ನ ಮೈ ಭಾರತ್, ಸ್ಕಿಲ್ ಇಂಡಿಯಾ ಮತ್ತೆ ಅಗ್ನಿಪಥ್ ಥರದ ಸ್ಕೀಮ್ಗಳೆಲ್ಲ ಈ ಯೂತ್ ಪವರ್ನ ಸರಿಯಾದ ದಾರಿಯಲ್ಲಿ ಬಳಸ್ಕೊಳ್ಳೋ ಪ್ರಯತ್ನಗಳೇ. ಅಷ್ಟಕ್ಕೂ ಯುವಶಕ್ತಿ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತೀರಾ? ಈ ನಂಬರ್ ನೋಡಿ. ನಮ್ಮ ಇಂಡಿಯಾದ ಪಾಪ್ಯುಲೇಷನ್ನಲ್ಲಿ ಸುಮಾರು 65% ಜನ 35 ಇಯರ್ಸ್ಗಿಂತ ಕಡಿಮೆ ವಯಸ್ಸಿನವರು. ಅಬ್ಬಾ, ಇದು ನಮ್ಮ ದೇಶದ ಅತಿ ದೊಡ್ಡ ಅಸೆಟ್. ನಮ್ಮ ಫ್ಯೂಚರ್ ಇವರ ಕೈಯಲ್ಲೇ ಇದೆ. ಮನುಷ್ಯರ ಭವಿಷ್ಯದ ಬಗ್ಗೆ ಮಾತಾಡಿದ್ವಿ. ಈಗ ಬನ್ನಿ, ನಮ್ಮ ಎನ್ವಿರಾನ್ಮೆಂಟ್ನ ಒಂದು ಇಂಪಾರ್ಟೆಂಟ್ ಜೀವಿ ಬಗ್ಗೆ ಮಾತಾಡೋಣ. ತಮಿಳ್ನಾಡಿನಲ್ಲಿ ರಣಹದ್ದುಗಳನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಮೊದಲ ವಲ್ಚರ್ ಸೇಫ್ ಝೋನ್ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ? ಇಲ್ಲಿದೆ ನಿಮ್ಮ ಆಪ್ಷನ್ಸ್. ಮತ್ತು ಸರಿಯಾದ ಉತ್ತರ ಆಪ್ಷನ್ ಸಿ, ಮೋಯಾರ್ ನದಿ ಕಣಿವೆ. ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ನ ಈ ಸುಂದರವಾದ ವ್ಯಾಲಿ ಈಗ ರಣಹದ್ದುಗಳಿಗೆ ಒಂದು ಸೇಫ್ ಹೋಮ್ ಆಗಲಿದೆ. ಇದರ ಹಿಂದಿರೋ ಕಾರಣ ತುಂಬಾನೇ ಸೀರಿಯಸ್ ಆಗಿದೆ. ಡೈಕ್ಲೋಫಿನಾಕ್ ಅನ್ನೋ ಪೇನ್ಕಿಲ್ಲರ್ ಮೆಡಿಸಿನ್ಗಳನ್ನ ಜಾನುವಾರುಗಳಿಗೆ ಕೊಡ್ತಾರೆ. ಆ ಜಾನುವಾರುಗಳು ಸತ್ತಾಗ ಅದನ್ನ ತಿನ್ನೋ ರಣಹದ್ದುಗಳು ಕೂಡ ಸತ್ತೋಗ್ತವೆ. ಈ ಟ್ರಾಜಿಡಿಯನ್ನು ನಿಲ್ಲಿಸೋಕೆ ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಸೇಫ್ ಝೋನ್ ಮಾಡ್ತಿದೆ. ಇದು ವಿಷನ್ ಡಾಕ್ಯುಮೆಂಟ್ ಫಾರ್ ವಲ್ಚರ್ ಕನ್ಸರ್ವೇಷನ್ 2025-30 ಅನ್ನೋ ಪ್ಲಾನ್ನ ಒಂದು ಇಂಪಾರ್ಟೆಂಟ್ ಪಾರ್ಟ್. ಮೊದಲನೇ ಪ್ರಶ್ನೆ, ಇದು ತುಂಬಾ ಮುಖ್ಯವಾದ ಒಂದು ಸಾಮಾಜಿಕ ವಿಚಾರದ ಬಗ್ಗೆ ಇದೆ. ನೋಡಿ, ರಸ್ತೆ ಅಪಘಾತವಾದಾಗ ಗಾಯಗೊಂಡವರಿಗೆ ಸಹಾಯಕ್ಕೆ ಬರುವವರನ್ನ ನಾವು ಗುಡ್ ಸಮಾರಿಟನ್ ಅಥವಾ ರಕ್ಷಾವೀರ ಅಂತ ಕರಿತೀವಿ. ಅಂಥವರನ್ನ ರಕ್ಷಣೆ ಮಾಡೋಕೆ ಕೇಂದ್ರ ಸರ್ಕಾರ ಯಾವ ಕಾಯ್ದೆಯ ಅಡಿಯಲ್ಲಿ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ? ನಿಮ್ಮ ಆಯ್ಕೆಗಳು ಇಲ್ಲಿವೆ. ಎ, ಮೋಟಾರ್ ವಾಹನಗಳ ಕಾಯ್ದೆ 1988. ಬಿ, ಮೋಟಾರ್ ವಾಹನಗಳ ತಿದ್ದುಪಡಿ ಕಾಯ್ದೆ 2019ರ ಸೆಕ್ಷನ್ 134A. ಸಿ, ರಾಷ್ಟ್ರೀಯ ಆರೋಗ್ಯ ಕಾಯ್ದೆ 2017. ಅಥವಾ ಡಿ, ವಿಪತ್ತು ನಿರ್ವಹಣಾ ಕಾಯ್ದೆ 2005. ಯೋಚನೆ ಮಾಡಿ. ಸರಿಯಾದ ಉತ್ತರ ಆಯ್ಕೆ ಬಿ. ಇದು ಮೋಟಾರ್ ವಾಹನಗಳ ತಿದ್ದುಪಡಿ ಕಾಯ್ದೆ 2019ರ ಸೆಕ್ಷನ್ 134A ಅಡಿಯಲ್ಲಿ ಬರುತ್ತೆ. ಇದರ ವಿಶೇಷತೆ ಏನು ಗೊತ್ತಾ? ಅಪಘಾತದಲ್ಲಿ ಸಹಾಯಕ್ಕೆ ಬರೋ ರಕ್ಷಾವೀರರಿಗೆ ಇದರಿಂದ ಪೂರ್ತಿ ಕಾನೂನು ರಕ್ಷಣೆ ಸಿಗುತ್ತೆ. ಅಂದ್ರೆ ಅವ್ರಿಗೆ ಅನಾವಶ್ಯಕವಾಗಿ ಪೊಲೀಸ್ ವಿಚಾರಣೆ ಮಾಡೋ ಆಗಿಲ್ಲ, ಅವರ ಡೀಟೇಲ್ಸ್ ಕೊಡಿ ಅಂತ ಒತ್ತಾಯ ಮಾಡೋ ಆಗಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಜನ ಹೆದರಿಕೆ ಬಿಟ್ಟು ಸಹಾಯ ಮಾಡೋಕೆ ಮುಂದೆ ಬರ್ತಾರೆ ಅಲ್ವಾ? ಇದು ನಿಜಕ್ಕೂ ಜೀವ ಉಳಿಸೋ ಒಂದು ಅದ್ಭುತ ಹೆಜ್ಜೆ. ಓಕೆ, ಈಗ ಎರಡನೇ ಪ್ರಶ್ನೆ ನೋಡೋಣ. ವಿಶ್ವ ಬ್ರೈಲ್ ದಿನದ ಬಗ್ಗೆ ಕೆಲವು ಹೇಳಿಕೆಗಳಿವೆ, ಇವುಗಳನ್ನ ಗಮನಿಸಿ. ಮೊದಲನೆಯದು, ಇದನ್ನ ಪ್ರತಿ ವರ್ಷ ಜನವರಿ 4ನೇ ತಾರೀಕು ಆಚರಿಸಲಾಗತ್ತೆ. ಎರಡನೆಯದು, ಬ್ರೈಲ್ ಅನ್ನೋದು ಒಂದು ಭಾಷೆ, ಇದನ್ನ ಲೂಯಿಸ್ ಬ್ರೈಲ್ 19ನೇ ಶತಮಾನದಲ್ಲಿ ಕಂಡುಹಿಡಿದ್ರು. ಮೂರನೆಯದು, ಭಾರತದಲ್ಲಿ ಬ್ರೈಲ್ ಲಿಪಿಯನ್ನ 1887ರಲ್ಲಿ ಪರಿಚಯಿಸಲಾಯಿತು. ಮತ್ತು ನಾಲ್ಕನೆಯದು, ಸ್ಟ್ಯಾಂಡರ್ಡ್ ಭಾರತೀಯ ಬ್ರೈಲ್ ಕೋಡನ್ನ ಜನವರಿ 4, 2025ರಂದು ಅಧಿಕೃತವಾಗಿ ಪ್ರಕಟಿಸಲಾಗಿದೆ. ಹಾಗಿದ್ರೆ ಇದರಲ್ಲಿ ಯಾವೆಲ್ಲ ಹೇಳಿಕೆಗಳು ಸರಿ ಅಂತ ನೀವು ಹೇಳ್ತೀರಾ? ಸರಿಯಾದ ಉತ್ತರ ಆಯ್ಕೆ ಎ. ಇಲ್ಲಿ ಎರಡನೇ ಹೇಳಿಕೆಯನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ನಾವು ಸಾಮಾನ್ಯವಾಗಿ ಬ್ರೈಲ್ ಅನ್ನೋದನ್ನ ಒಂದು ಭಾಷೆ ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ಅದು ಭಾಷೆ ಅಲ್ಲ. ಬದಲಿಗೆ ಅದು ಸ್ಪರ್ಶದ ಮೂಲಕ ಓದೋಕೆ ಮತ್ತೆ ಬರೆಯೋಕೆ ಬಳಸುವ ಒಂದು ಕೋಡ್ ಅಥವಾ ಲಿಪಿ. ಇದು ಪರೀಕ್ಷೆಗಳಲ್ಲಿ ಕನ್ಫ್ಯೂಸ್ ಮಾಡ್ಬೋದಾದ ಒಂದು ಸಣ್ಣ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ಉಳಿದಂತೆ ಜಾನ್ವರಿ 4 ವಿಶ್ವ ಬ್ರೈಲ್ ದಿನ, 1887ರಲ್ಲಿ ಭಾರತಕ್ಕೆ ಬಂತು ಮತ್ತು 2025ರಲ್ಲಿ ಹೊಸ ಕೋಡ್ ಪ್ರಕಟಣೆ. ಈ 3 ಪಾಯಿಂಟ್ಸ್ ಕರೆಕ್ಟ್ ಆಗಿವೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ರಾಷ್ಟ್ರೀಯ ಪಕ್ಷಿ ದಿನದ ಬಗ್ಗೆ 4 ಹೇಳಿಕೆಗಳನ್ನು ನೋಡಿ. 1, ಪ್ರತಿ ವರ್ಷ ಜನವರಿ 5ರಂದು ಆಚರಿಸಲಾಗುತ್ತೆ. 2, ಇದರ ಉದ್ದೇಶ ಪಕ್ಷಿಗಳ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದು. 3, ಇದನ್ನ 2002ರಲ್ಲಿ ಏವಿಯನ್ ವೆಲ್ಫೇರ್ ಕೋಲಿಷನ್ ಅನ್ನೋ ಸಂಸ್ಥೆ ಶುರು ಮಾಡಿತು. ಮತ್ತು 4ನೇ ಹೇಳಿಕೆ 2025ರ ಥೀಮ್ ಸೇವ್ ಬರ್ಡ್ಸ್ ಸೇವ್ ಅರ್ತ್. ಇದರಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಆಯ್ಕೆ ಎ. ಅಂದ್ರೆ ಮೊದಲ 3 ಹೇಳಿಕೆಗಳು ಸರಿಯಾಗಿವೆ, ಆದರೆ 4ನೇ ಹೇಳಿಕೆ ಅಂದ್ರೆ ಆ ಥೀಮ್ ಅದು ತಪ್ಪಾಗಿದೆ. 2025ರ ಸರಿಯಾದ ಥೀಮ್ ಎವ್ರಿ ಬರ್ಡ್ ಕೌಂಟ್ಸ್, ಯೋರ್ ಅಬ್ಸರ್ವೇಷನ್ಸ್ ಮ್ಯಾಟರ್ ಅಂತ. ಇದರ ಅರ್ಥ
ಪ್ರತಿ ಹಕ್ಕಿಯೂ ಮುಖ್ಯ, ನಿಮ್ಮ ವೀಕ್ಷಣೆಗಳು ಮೌಲ್ಯಯುತ ಅಂತ. ಅಂದರೆ ಸಾಮಾನ್ಯ ಜನರು ಕೂಡ ಪಕ್ಷಿಗಳನ್ನ ಗಮನಿಸೋ ಮೂಲಕ ಅವುಗಳ ಸಂರಕ್ಷಣೆಯಲ್ಲಿ ಭಾಗಿಯಾಗಬಹುದು ಅಂತ ಇದು ಹೇಳುತ್ತೆ. ಈ ಥೀಮ್ನ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಪ್ರಮುಖ ದಿನಗಳ ಬಗ್ಗೆ ತಿಳ್ಕೊಂಡಾಯ್ತು. ಈಗ ನಮ್ಮ ದೇಶದಲ್ಲಿ ನಡೆದ ಕೆಲವು ಗಮನಾರ್ಹ ಬೆಳವಣಿಗೆಗಳ ಕಡೆಗೆ ಹೋಗೋಣ. ನಮ್ಮ ಮುಂದಿನ ವಿಭಾಗ ರಾಷ್ಟ್ರೀಯ ಮತ್ತು ರಕ್ಷಣಾ ಸುದ್ದಿಗಳು. 4ನೇ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಿಸಿದ್ದು. ಭೀಮಾ ಕೋರೆಗಾಮ್ ಯುದ್ಧದ 208ನೇ ವಾರ್ಷಿಕೋತ್ಸವದ ಬಗ್ಗೆ ಈ ಹೇಳಿಕೆಗಳನ್ನು ಒಮ್ಮೆ ನೋಡಿ. 1. ಈ ಆಚರಣೆ ಪುಣೆಯ ಪೆರಣೆ ಗ್ರಾಮದಲ್ಲಿರೋ ಜಯಸ್ತಂಭದಲ್ಲಿ ನಡೆಯಿತು. 2. ಈ ಜಯಸ್ತಂಭವನ್ನ 1821ರಲ್ಲಿ ಬ್ರಿಟಿಷರು ಕಟ್ಟಿಸಿದ್ರು. 3. ಈ ಯುದ್ಧದಲ್ಲಿ ಮಹಾರ್ ಸಮುದಾಯದ 500 ಸೈನಿಕರಿದ್ದ ಬ್ರಿಟಿಷ್ ಸೈನ್ಯ 28,000 ಜನರಿದ್ದ ಪೇಶ್ವೆಗಳ ಸೈನ್ಯವನ್ನ ಸೋಲಿಸಿತು. 4. ಡಾ. ಅಂಬೇಡ್ಕರ್ ಅವರು 1927ರಲ್ಲಿ ಜಯಸ್ತಂಭಕ್ಕೆ ಭೇಟಿ ಕೊಟ್ಟಿದ್ದು ಬ್ರಿಟಿಷ್ ಸೈನ್ಯದಲ್ಲಿ ದಲಿತರ ನೇಮಕಾತಿಯನ್ನ ಬೆಂಬಲಿಸೋ ಚಳುವಳಿಯ ಭಾಗವಾಗಿತ್ತು. ಇದರಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಆಯ್ಕೆ ಎ. ಅಂದ್ರೆ ಮೊದಲ 3 ಹೇಳಿಕೆಗಳು ಐತಿಹಾಸಿಕವಾಗಿ ಕರೆಕ್ಟ್. ಆದರೆ 4ನೇ ಹೇಳಿಕೆಯಲ್ಲೊಂದು ಸಣ್ಣ ಆದರೆ ಬಹಳ ಮುಖ್ಯವಾದ ಟ್ವಿಸ್ಟ್ ಇದೆ. ಡಾ. ಅಂಬೇಡ್ಕರ್ ಅವರು ಜಯಸ್ತಂಭಕ್ಕೆ ಭೇಟಿ ಕೊಟ್ಟಿದ್ದು ನಿಜ. ಆದರೆ ಅವ್ರು ಹೋಗಿದ್ದು ಬ್ರಿಟಿಷರು ಅಸ್ಪೃಶ್ಯರ ನೇಮಕಾತಿಯನ್ನ ಬೆಂಬಲಿಸಿದ್ದಕ್ಕೆ ಅಲ್ಲ, ಬದಲಿಗೆ ಅದನ್ನ ನಿಷೇಧ ಮಾಡಿದ್ರ ವಿರುದ್ಧ ಪ್ರತಿಭಟನೆಯ ಸಂಕೇತವಾಗಿ. ಈ ಐತಿಹಾಸಿಕ ಸೂಕ್ಷ್ಮತೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. 5ನೇ ಪ್ರಶ್ನೆ ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದ್ದ ಆರೋಗ್ಯದ ವಿಷಯ. ಬೆಂಗಳೂರಿನಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದ ಮದ್ರಾಸ್ ಐ ಅಂತಾರಲ್ಲ, ಅದಕ್ಕೆ ವೈದ್ಯಕೀಯವಾಗಿ ಕರೆಯೋ ಹೆಸರೇನು? ಆಯ್ಕೆಗಳು: ಎ. ಕಣ್ಣಿನ ಕ್ಯಾನ್ಸರ್, ಬಿ. ವೈರಲ್ ಕಂಜಕ್ಟಿವೈಟಿಸ್, ಸಿ. ಗ್ಲೂಕೋಮಾ, ಡಿ. ಕ್ಯಾಟರಾಕ್ಟ್. ಹೌದು, ಸರಿಯಾದ ಉತ್ತರ ಬಿ. ವೈರಲ್ ಕಂಜಂಕ್ಟಿವೈಟಿಸ್. ಮದ್ರಾಸ್ ಐ ಅನ್ನೋದು ವೈರಸ್ನಿಂದ ಬರುವ ಕಣ್ಣಿನ ಸೋಂಕಿಗೆ ಇರೋ ಒಂದು ಸಾಮಾನ್ಯ ಹೆಸರು. ಇದು ತುಂಬಾನೇ ಬೇಗ ಒಬ್ರಿಂದೊಬ್ರಿಗೆ ಹರಡುತ್ತೆ. ಕಣ್ಣು ಕೆಂಪಾಗೋದು, ನೀರ್ ಬರೋದು ಮತ್ತೆ ಕಣ್ಣು ಉರಿಯೋದು ಇದರ ಸಾಮಾನ್ಯ ಲಕ್ಷಣಗಳು. 6ನೇ ಪ್ರಶ್ನೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿತು. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೇಳಿಕೆಯ ಪ್ರಕಾರ ಅಕ್ಕಿ ಉತ್ಪಾದನೆಯಲ್ಲಿ ಭಾರತ ಯಾವ ದೇಶವನ್ನ ಹಿಂದಿಕ್ಕಿ ಈಗ ವಿಶ್ವದಲ್ಲೇ ಅತಿ ದೊಡ್ಡ ಉತ್ಪಾದಕ ದೇಶವಾಗಿದೆ? ನಿಮ್ಮ ಆಯ್ಕೆಗಳು: ಅಮೆರಿಕ, ಬ್ರೆಜಿಲ್, ಚೀನಾ ಅಥವಾ ಇಂಡೋನೇಷಿಯಾ. ಸರಿಯಾದ ಉತ್ತರ ಸಿ. ಚೀನಾ. ಇದು ನಿಜಕ್ಕೂ ಒಂದು ದೊಡ್ಡ ಸಾಧನೆ. ನೋಡಿ, ಈ ಚಾರ್ಟ್ನಲ್ಲಿ ನೀವು ನೋಡಬಹುದು, ಭಾರತ ಸುಮಾರು 15 ಮಿಲಿಯನ್ ಟನ್ಗಿಂತ ಹೆಚ್ಚು ಅಕ್ಕಿ ಉತ್ಪಾದಿಸಿ ಚೀನಾವನ್ನು ಹಿಂದಿಕ್ಕಿದೆ. ಆ ಮೂಲಕ ವಿಶ್ವದ ನಂಬರ್ 1 ಅಕ್ಕಿ ಉತ್ಪಾದಕ ದೇಶವಾಗಿ ನಮ್ಮ ಭಾರತ ಹೊರಹೊಮ್ಮಿದೆ. ಇದು ನಮ್ಮ ದೇಶದ ಕೃಷಿ ಕ್ಷೇತ್ರದ ಶಕ್ತಿಗೆ ಒಂದು ದೊಡ್ಡ ಸಾಕ್ಷಿ. 7ನೇ ಪ್ರಶ್ನೆ ಕ್ರೀಡೆಗೆ ಸಂಬಂಧಿಸಿದ್ದು. 2ನೇ ಆವೃತ್ತಿಯ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಯಾವ ಸ್ಥಳದಲ್ಲಿ ಆರಂಭವಾಗ್ತಿದೆ? ಆಯ್ಕೆಗಳು ಹೀಗಿವೆ: ಎ. ಗೋವಾ, ಬಿ. ದಿಯು, ಘೋಗ್ಲಾ ಬೀಚ್, ಸಿ. ಪುಡಿಚೇರಿ ಅಥವಾ ಡಿ. ಕೊಚ್ಚಿ. ಸರಿಯಾದ ಉತ್ತರ ಆಯ್ಕೆ ಬಿ. ದಿಯು ಜಿಲ್ಲೆಯ ಸುಂದರವಾದ ಘೋಗ್ಲಾ ಬೀಚ್. ಇದು ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ನ 2ನೇ ಆವೃತ್ತಿ. ಇದರಲ್ಲಿ ಬೀಚ್ ಸಾಕರ್, ವಾಲಿಬಾಲ್, ಕಬಡ್ಡಿ ಹೀಗೆ ಒಟ್ಟು 6 ರೋಮಾಂಚಕ ಕ್ರೀಡೆಗಳು ನಡೆಯಲಿವೆ. 8ನೇ ಪ್ರಶ್ನೆ ಟೆಕ್ನಾಲಜಿ ಮತ್ತೆ ಆಡಳಿತಕ್ಕೆ ಸಂಬಂಧಿಸಿದ್ದು. ಪಂಚಾಯತ್ ನಿರ್ಣಯ್ ಅಂತ ಒಂದು ಆಪ್ ಇದೆ. ಇದನ್ನ ಮುಖ್ಯವಾಗಿ ಯಾವ ಉದ್ದೇಶಕ್ಕೋಸ್ಕರ ಡೆವಲಪ್ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಗ್ರಾಮಸಭೆ ಮತ್ತು ಪಂಚಾಯತ್ ಸಭೆಗಳನ್ನ ಪಾರದರ್ಶಕವಾಗಿ ಮತ್ತೆ ಸಮಯಕ್ಕೆ ಸರಿಯಾಗಿ ನಡೆಸೋಕೆ. ಈ ಪಂಚಾಯತ್ ನಿರ್ಣಯ ಆಪ್ ಹಳ್ಳಿ ಮಟ್ಟದಲ್ಲಿ ನಡೆಯೋ ಸಭೆಗಳು ಟೈಮ್ಗೆ ಸರಿಯಾಗಿ, ಟ್ರಾನ್ಸ್ಪೆರೆಂಟ್ ಆಗಿ ಮತ್ತೆ ಸಾಕ್ಷಿ ಆಧಾರದ ಮೇಲೆ ನಡೆಯೋ ಹಾಗೆ ನೋಡ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ತಳಮಟ್ಟದ ಆಡಳಿತ ಇನ್ನಷ್ಟು ಬಲಗೊಳ್ಳುತ್ತೆ, ಜೊತೆಗೆ ಜವಾಬ್ದಾರಿಯೂ ಹೆಚ್ಚಾಗುತ್ತೆ. 9ನೇ ಪ್ರಶ್ನೆ ನಮ್ಮ ರಕ್ಷಣಾ ವಲಯದ ಬಗ್ಗೆ. ಧನುಷ್ ಆರ್ಟಿಲರಿ ಗನ್ ಸಿಸ್ಟಮ್ ಬಗ್ಗೆ ಈ ಹೇಳಿಕೆಗಳನ್ನೇ ಗಮನಿಸಿ. 1. ಇದು ಭಾರತದ ಮೊದಲ ಸ್ವದೇಶಿ 155 mm ಟೋಡ್ ಆರ್ಟಿಲರಿ ಗನ್. 2. ಇದನ್ನ AWIL ಅನ್ನೋ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. 3. ಇದರ ಗರಿಷ್ಠ ಫೈರಿಂಗ್ ರೇಂಜು ಕೇವಲ 25 ಕಿಲೋಮೀಟರ್. 4. ಇದು ಹಗಲು ಮತ್ತು ರಾತ್ರಿ ಎರಡೂ ಸಮಯದಲ್ಲಿ ಫೈರಿಂಗ್ ಮಾಡೋ ಕೆಪಾಸಿಟಿ ಹೊಂದಿದೆ. ಸರಿಯಾದ ಉತ್ತರ ಆಯ್ಕೆ ಎ. ಇಲ್ಲಿ ತಾಂತ್ರಿಕವಾಗಿ ಒಂದು ಅಂಶ ತಪ್ಪಿದೆ. ಅದು 3ನೇ ಹೇಳಿಕೆ.
ಧನುಷ್ ಗನ್ನ ಫೈರಿಂಗ್ ರೇಂಜ್ ಬರೀ 25 ಕಿಲೋಮೀಟರ್ ಅಲ್ಲ, ಅದು 37 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರದಲ್ಲಿರೋ ಟಾರ್ಗೆಟ್ಗಳನ್ನು ಹೊಡೆಯಬಲ್ಲದು. ಇದು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಮ್ಮ ದೇಶದ ರಕ್ಷಣಾತ್ಮಕ ಆತ್ಮನಿರ್ಭರತೆಗೆ ಒಂದು ಅದ್ಭುತವಾದ ಉದಾಹರಣೆ. ಸರಿ, ದೇಶದ ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಈಗ ಜಾಗತಿಕ ಮಟ್ಟದಲ್ಲಿ ಏನಾಗ್ತಿದೆ ಅಂತ ನೋಡೋಣ. ನಮ್ಮ ಕೊನೆಯ ವಿಭಾಗ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಬೆಳವಣಿಗೆ ಬಗ್ಗೆ ಇದೆ. ನಮ್ಮ 10ನೇ ಮತ್ತು ಕೊನೆಯ ಪ್ರಶ್ನೆ, ಅಮೆರಿಕ ವೆನೆಜುವೆಲಾ ಸಂಬಂಧದ ಬೆಳವಣಿಗೆಗಳ ಬಗ್ಗೆ ಈ ಹೇಳಿಕೆಗಳನ್ನು ನೋಡಿ. 1. ಅಮೆರಿಕದ ದಾಳಿ ನಂತರ ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮದುರೋ ಅವರನ್ನ ಬಂಧಿಸಲಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. 2. ಆಪರೇಷನ್ ಆಬ್ಸಲ್ಯೂಟ್ ರಿಸಾಲ್ವ್ ಅನ್ನೋ ಕಾರ್ಯಾಚರಣೆಯನ್ನ ಜನವರಿ 3, 2026ರಂದು ನಡೆಸಲಾಯಿತು. 3. ಈ ಕಾರ್ಯಾಚರಣೆಯ ಉದ್ದೇಶ ಮದುರೋ ಮತ್ತು ಅವರ ಪತ್ನಿಯನ್ನ ಅಮೆರಿಕದ ಕಸ್ಟಡಿಗೆ ತರೋದಾಗಿತ್ತು. 4. ಈ ದಾಳಿಗೆ ಅಮೆರಿಕಾವು ಹವಾಮಾನ ಬದಲಾವಣೆ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಕಾರಣವಾಗಿ ಕೊಟ್ಟಿದೆ. ಸರಿಯಾದ ಉತ್ತರ ಆಯ್ಕೆ ಎ. ಅಂದ್ರೆ ಮೊದಲ 3 ಹೇಳಿಕೆಗಳು ಈ ಕಾರ್ಯಾಚರಣೆ ಬಗ್ಗೆ ಸರಿಯಾದ ಮಾಹಿತಿ ಕೊಡ್ತಿವೆ, ಆದರೆ 4ನೇ ಹೇಳಿಕೆ ತಪ್ಪಾಗಿದೆ. ಅಮೆರಿಕ ಕೊಟ್ಟ ಕಾರಣಗಳೇ ಬೇರೆ. ಅಮೆರಿಕ ಈ ದಾಳಿಗೆ ಹವಾಮಾನ ಬದಲಾವಣೆಯನ್ನ ಕಾರಣವಾಗಿ ಕೊಟ್ಟಿಲ್ಲ. ಬದಲಿಗೆ ಹೆಚ್ಚಾಗ್ತಿರೋ ವಲಸೆ, ಡ್ರಗ್ಸ್ ಸಾಗಾಟ ಮತ್ತೆ ನಾರ್ಕೋ ಟೆರರಿಸಂ ಅಂದ್ರೆ ಮಾದಕ ದ್ರವ್ಯ ಜಾಲಗಳ ಮೂಲಕ ನಡೆಯೋ ಭಯೋತ್ಪಾದನೆ, ಈ ಕಾರಣಗಳನ್ನ ಮುಂದಿಟ್ಟಿದೆ. ಸರಿ, ಓಕೆ, ನಮ್ಮ ಮೊದಲನೇ ಪ್ರಶ್ನೆ ಇಲ್ಲಿದೆ. ಇದು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಿಸಿದ್ದು. NCERT ನಡೆಸೋ ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಸಿ ಕ್ಯಾಂಪ್ ಅಂದ್ರೆ FLC ಬಗ್ಗೆ 2 ಹೇಳಿಕೆಗಳಿವೆ. ಒಂದೇದು, ಇದರ ಗುರಿ 3ನೇ ಕ್ಲಾಸ್ ಮಕ್ಕಳಲ್ಲಿ ಓದು, ಬರಹ, ಗಣಿತದ ಬೇಸಿಕ್ ಸ್ಕಿಲ್ಸ್ ಬಲಪಡಿಸೋದು. ಎರಡನೇದು, ಈ ಕಾರ್ಯಕ್ರಮವನ್ನ ದೆಹಲಿಯಲ್ಲಿ NCERT ಆಫ್ಲೈನ್ ಆಗಿ ನಡೆಸುತ್ತೆ. ಇದರಲ್ಲಿ ಯಾವುದು ಸರಿ? ಸ್ವಲ್ಪ ಯೋಚನೆ ಮಾಡಿ. ಸರಿ, ಉತ್ತರ ನೋಡೋಣ. ಆಪ್ಷನ್ ಸಿ ಅಂದ್ರೆ 2 ಹೇಳಿಕೆಗಳು ಕರೆಕ್ಟ್. ನೋಡಿ, ಈ FLC ಅನ್ನೋದು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಒಂದು ತುಂಬಾನೇ ಮುಖ್ಯವಾದ ಭಾಗ. ಇದರ ಗುರಿ ತುಂಬಾನೇ ಸ್ಪಷ್ಟವಾಗಿದೆ. 3ನೇ ತರಗತಿ ಮಕ್ಕಳಲ್ಲಿ ಓದು, ಬರಹ, ಲೆಕ್ಕದಂತಹ ಮೂಲಭೂತ ಕೌಶಲ್ಯಗಳನ್ನು ಗಟ್ಟಿಗೊಳಿಸೋದು. ಮತ್ತು ಇದನ್ನ NCERT ನೇರವಾಗಿ ದೆಹಲಿಯಲ್ಲಿ ನಡೆಸುತ್ತಿದೆ. ಈಗ ಶಿಕ್ಷಣ ಕ್ಷೇತ್ರದಿಂದ ಆರ್ಥಿಕತೆ ಕಡೆ ಗಮನ ಹರಿಸೋಣ. GST ಕಲೆಕ್ಷನ್ ಅನ್ನೋದು ಒಂದು ರಾಜ್ಯದ ಆರ್ಥಿಕ ಶಕ್ತಿಯನ್ನು ತೋರಿಸುವ ಒಂದು ದೊಡ್ಡ ಸೂಚಕ. ಹಾಗಿದ್ರೆ ಡಿಸೆಂಬರ್ 2025ರಲ್ಲಿ ಅತಿ ಹೆಚ್ಚು GST ಸಂಗ್ರಹಿಸಿದ ರಾಜ್ಯ ಯಾವುದು? ಮಹಾರಾಷ್ಟ್ರನ, ಕರ್ನಾಟಕನ, ಉತ್ತರ ಪ್ರದೇಶನ ಅಥವಾ ತಮಿಳುನಾಡು? ಅಂದಹಾಗೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಬರೋಬ್ಬರಿ 16,140 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತದ ಸಂಗ್ರಹದೊಂದಿಗೆ ಮಹಾರಾಷ್ಟ್ರ ದೇಶದ ಫಿನಾನ್ಷಿಯಲ್ ಪವರ್ ಹೌಸ್ ಆಗಿ ಮುಂದುವರೆದಿದೆ. ಇದು ನಿಜಕ್ಕೂ ದೇಶದ ಒಟ್ಟು ಸಂಗ್ರಹಣೆಯಲ್ಲಿ ಅದರ ಪಾಲು ಎಷ್ಟಿದೆ ಮತ್ತು ಅಲ್ಲಿನ ಬಿಸ್ನೆಸ್ ಎಷ್ಟೊಂದು ಸ್ಟ್ರಾಂಗ್ ಇದೆ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಮುಂದಿನ ಪ್ರಶ್ನೆ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಭಾರತೀಯ ಸೇನೆ ಒಂದು ನಿರ್ದಿಷ್ಟ ಅವಧಿಯನ್ನ ಡೇಟಾ ಮತ್ತು ಸ್ಟ್ಯಾಟಿಕ್ ವರ್ಷ ಅಂತ ಕರೆದಿದೆ. ಕೇಳಕ್ಕೆ ಸ್ವಲ್ಪ ಟೆಕ್ನಿಕಲ್ ಅನ್ಸ್ಬೋದಲ್ಲ, ಆದರೆ ಇದರ ಹಿಂದಿನ ಸ್ಟ್ರಾಟಜಿಕ್ ಉದ್ದೇಶವಾದ್ರೂ ಏನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, ಆರ್ಮಿಯಲ್ಲಿ ಅಗಾಧ ಪ್ರಮಾಣದ ಡೇಟಾ ಇರುತ್ತೆ ಅಲ್ವಾ? ಅದನ್ನೆಲ್ಲ ಒಂದೆಡೆ ತಂದು ಸರಿಪಡಿಸಿ ನಿಖರಗೊಳಿಸೋದೇ ಇದರ ಮುಖ್ಯ ಉದ್ದೇಶ. ಈ ಸ್ಟೇಬಲ್ ಡೇಟಾವನ್ನೇ ಬಳಸಿ ಮುಂದಿನ ಯೋಜನೆಗಳನ್ನ, ಪಾಲಿಸಿಗಳನ್ನ ಮತ್ತು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಇದು ಸೇನೆಯನ್ನ ಒಂದು ಮಾಡರ್ನ್ ಡೇಟಾ ಡ್ರಿವನ್ ಆರ್ಗನೈಸೇಷನ್ ಆಗಿ ಬದಲಾಯಿಸೋ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬೋದು. ಓಕೆ, ಈ ವಿಭಾಗದ ಕೊನೆ ಪ್ರಶ್ನೆ. ಇದು ನಮ್ಮೆಲ್ಲರ ಮೇಲೂ ಪರಿಣಾಮ ಬೀರೋ ವಿಷಯದ ಬಗ್ಗಿದೆ. ಅದೇ ಆದಾಯ ತೆರಿಗೆ. ಹೊಸ ಆದಾಯ ತೆರಿಗೆ ಕಾಯ್ದೆ 2025ರ ಬಗ್ಗೆ ಇಲ್ಲಿ ಕೆಲವು ಸ್ಟೇಟ್ಮೆಂಟ್ಸ್ ಇವೆ. ಇದರಲ್ಲಿ ಯಾವುದು ತಪ್ಪು ಅಂತ ಕಂಡುಹಿಡಿಬೇಕು. ಗಮನವಿಟ್ಟು ನೋಡಿ. ಸರಿ, ಇದರಲ್ಲಿ ತಪ್ಪಾದ ಹೇಳಿಕೆ ಆಪ್ಷನ್ ಬಿ. ಯಾಕಂದ್ರೆ ಹೊಸ 2025ರ ಕಾಯ್ದೆ ಬಂದ್ಮೇಲೆ 1961ರ ಹಳೆಯ ಕಾಯ್ದೆ ಸಂಪೂರ್ಣವಾಗಿ ರದ್ದಾಗುತ್ತೆ. ಅದು ಜಾರಿಯಲ್ಲಿ ಇರೋದಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್ನಂತಹ ಗೊಂದಲದ ಪದಗಳ ಬದಲು ಈಗ ಟ್ಯಾಕ್ಸ್ ಇಯರ್ ಅಂತ ಒಂದೇ ಒಂದು ಸರಳ ಪದವನ್ನ ಬಳಸಲಾಗುತ್ತೆ. ಇದು ಪ್ರಾಸೆಸ್ಸನ್ನು ಸಿಂಪಲ್ ಮಾಡೋ ಒಂದು ಪ್ರಯತ್ನ. ಸರಿ, ದೇಶದ ವಿಷಯಗಳಾಯ್ತು. ಈಗ ಜಾಗತಿಕ ವೇದಿಕೆಯ ಕಡೆಗೆ ಹೋಗೋಣ. ನಮ್ಮ 2ನೇ ವಿಭಾಗ ಅಂತಾರಾಷ್ಟ್ರೀಯ ವ್ಯವಹಾರಗಳು. 5ನೇ ಪ್ರಶ್ನೆ ಇಲ್ಲಿದೆ. ಯುರೋಪಿಯನ್ ಯೂನಿಯನ್ ಜಾರಿಗೆ ತಂದಿರೋ ಹೊಸ ಕಾರ್ಬನ್ ತೆರಿಗೆ ಅಂದ್ರೆ CBM ಬಗ್ಗೆ. ಇದು ನಮ್ಮ ದೇಶದ ರಫ್ತಿನ ಮೇಲೆ ದೊಡ್ಡ ಪರಿಣಾಮ ಬೀರ್ಬೋದು. ಹಾಗಾಗಿ ಇದು ತುಂಬಾ ಮುಖ್ಯ. ಈ 2 ಹೇಳಿಕೆಗಳನ್ನು ಗಮನಿಸಿ ಯಾವುದು ಸರಿ ಅನ್ಸುತ್ತೆ? ಇದಕ್ಕೆ ಉತ್ತರ ಸಿ. ಅಂದ್ರೆ 2 ಹೇಳಿಕೆಗಳು ಸರಿಯಾಗಿವೆ. ಈ CBAM 2026ರಿಂದ ಪೂರ್ತಿಯಾಗಿ ಜಾರಿಗೆ ಬರಲಿದೆ. ಇದರ ಮುಖ್ಯ ಉದ್ದೇಶ
ಕಾರ್ಬನ್ ಲೀಕೇಜ್ ತಡೆಯೋದು. ಅಂದ್ರೆ ಏನು? ಯುರೋಪಿಯನ್ ಕಂಪನಿಗಳು ಪರಿಸರ ನಿಯಮಗಳು ಕಮ್ಮಿ ಇರೋ ದೇಶಗಳಿಗೆ ತಮ್ಮ ಫ್ಯಾಕ್ಟರಿಗಳನ್ನು ಶಿಫ್ಟ್ ಮಾಡೋದನ್ನ ತಪ್ಪಿಸೋದು. ಇದರಿಂದಾಗಿ ಭಾರತದಿಂದ ರಫ್ತಾಗುವ ಸ್ಟೀಲ್, ಅಲ್ಯೂಮಿನಿಯಂನಂತಹ ಪ್ರಾಡಕ್ಟ್ಸ್ ಮೇಲೆ ತೆರಿಗೆ ಬೀಳಲಿದೆ. ಇದು ಒಂದು ದೊಡ್ಡ ಬದಲಾವಣೆ. 6ನೇ ಪ್ರಶ್ನೆ, ಇತ್ತೀಚೆಗೆ ಇಡೀ ಜಗತ್ತು ಮಾತಾಡಿದ ಒಂದು ದುರಂತ ಘಟನೆಯ ಬಗ್ಗೆ. ಹೊಸ ವರ್ಷದ ಸಂಭ್ರಮದ ವೇಳೆ ಒಂದು ಬಾರ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು. ಅದು ಯಾವ ದೇಶದಲ್ಲಿ ನಡೆದಿದ್ದು? ಸರಿಯಾದ ಉತ್ತರ ಸಿ, ಸ್ವಿಟ್ಜರ್ಲ್ಯಾಂಡ್. ಹೌದು, ಈ ದುರಂತ ನಡೆದಿದ್ದು ಸ್ವಿಟ್ಜರ್ಲ್ಯಾಂಡ್ನ ಫೇಮಸ್ ಟೂರಿಸ್ಟ್ ಸ್ಪಾಟ್ ಆದ ಕ್ರಾನ್ಸ್ ಮೊಂಟಾನಾದಲ್ಲಿ. ಇದೊಂದು ಆಕಸ್ಮಿಕ ಘಟನೆ. ಇದರಲ್ಲಿ ಟೆರರಿಸಂ ಆಂಗಲ್ ಇಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ಘಟನೆಯಿಂದ ಅಲ್ಲಿನ ಸೇಫ್ಟಿ ರೂಲ್ಸ್ ಬಗ್ಗೆ ದೊಡ್ಡ ಚರ್ಚೆ ಶುರುವಾಗಿದೆ. 7ನೆಯ ಪ್ರಶ್ನೆ, ಟೆಕ್ನಾಲಜಿ ನಮ್ಮ ಜೀವನವನ್ನ ಹೇಗೆಲ್ಲ ಬದಲಾಯಿಸುತ್ತಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ತನ್ನ ರಾಷ್ಟ್ರೀಯ ಅಂಚೆ ಸೇವೆಯನ್ನೇ ಪೂರ್ತಿಯಾಗಿ ನಿಲ್ಲಿಸಿದ ಮೊದಲ ದೇಶ ಯಾವುದು? ಯೋಚನೆ ಮಾಡಿ ನೋಡಿ. ಉತ್ತರ ಡಿ, ಡೆನ್ಮಾರ್ಕ್. ಇದು ನಿಜಕ್ಕೂ ಡಿಜಿಟಲ್ ಯುಗದ ಪ್ರಭಾವ ಎಂಥದ್ದು ಅಂತ ತೋರಿಸುತ್ತೆ. ಕಳೆದ 24 ವರ್ಷಗಳಲ್ಲಿ ಡೆನ್ಮಾರ್ಕ್ನ ಪೋಸ್ಟ್ನಾರ್ಡ್ ಅನ್ನೋ ಸಂಸ್ಥೆಯ ಲೆಟರ್ ಡೆಲಿವರಿ ಬರೋಬ್ಬರಿ 90% ಕಮ್ಮಿಯಾಗಿದೆ. ಅದಕ್ಕೆ 400 ವರ್ಷಗಳ ಇತಿಹಾಸ ಇರೋ ಈ ಸರ್ವೀಸನ್ನೇ ನಿಲ್ಸೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಅಷ್ಟೇ ಅಲ್ಲ, ಹಳೆ ಪೋಸ್ಟ್ ಆಫೀಸ್ ಬಿಲ್ಡಿಂಗ್ಗಳನ್ನ ಈಗ ಲಕ್ಸುರಿ ಹೋಟೆಲ್ಗಳಾಗಿ ಕನ್ವರ್ಟ್ ಮಾಡ್ತಿದಾರಂತೆ. ಎಂಥ ಬದಲಾವಣೆ ಅಲ್ವಾ? ಹಾಗಿದ್ರೆ ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬಂದು ತಲುಪಿದ್ವಿ. ಇಲ್ಲಿ ನಾವು ಡಿಫೆನ್ಸ್ ಟೆಕ್ನಾಲಜಿ ಮತ್ತೆ ಗವರ್ನೆನ್ಸ್ ಬಗ್ಗೆ ಮಾತಾಡೋಣ. 8ನೇ ಪ್ರಶ್ನೆ, ಭಾರತದ ರಕ್ಷಣಾ ಸ್ವಾವಲಂಬನೆ ಅಂದ್ರೆ ಆತ್ಮನಿರ್ಭರತೆಯ ಒಂದು ದೊಡ್ಡ ಹೆಜ್ಜೆಯ ಬಗ್ಗೆ. ರಾಮ್ಜೆಟ್ ಅಸಿಸ್ಟೆಡ್ 155 mm ಆರ್ಟಿಲರಿ ಶೆಲ್ ಬಗ್ಗೆ ಇಲ್ಲಿ 4 ಸ್ಟೇಟ್ಮೆಂಟ್ಸ್ ಇವೆ. ಸ್ವಲ್ಪ ಧ್ಯಾನ ಕೊಟ್ಟು ಓದಿ, ಇದರಲ್ಲಿ ಯಾವೆಲ್ಲ ಸರಿ ಅಂತ ಕಂಡುಹಿಡಿಬೇಕು. ಓಕೆ, ಸರಿಯಾದ ಉತ್ತರ ಎ, ಅಂದ್ರೆ 1, 2 ಮತ್ತು 4ನೇ ಹೇಳಿಕೆಗಳು ಸರಿ. 3ನೇ ಹೇಳಿಕೆ ಯಾಕೆ ತಪ್ಪು ಅಂದ್ರೆ ಈ ಅದ್ಭುತ ತಂತ್ರಜ್ಞಾನವನ್ನ ಡೆವಲಪ್ ಮಾಡಿದ್ದು IIT ಮೆಡ್ರಾಸ್, IIT ದೆಹಲಿ ಅಲ್ಲ. ಇದು ನಮ್ಮ ಇಂಡಿಯನ್ ಆರ್ಮಿ ಮತ್ತು IIT ಮೆಡ್ರಾಸ್ ನಡುವಿನ ಒಂದು ಸಕ್ಸಸ್ಫುಲ್ ಕೊಲ್ಯಾಬರೇಷನ್. ಉಳಿದಂತೆ ಇದು ರೇಂಜನ್ನ 30-50% ಹೆಚ್ಚಿಸುತ್ತೆ ಅನ್ನೋದು ಮತ್ತೆ ಈಗಿರೋ ಹೊವಿಟ್ಜರ್ಗಳ ಜೊತೆ ಬಳಸ್ಬೋದು ಅನ್ನೋದು ಎರಡೂ ಕರೆಕ್ಟ್. ಪ್ರಗತಿ ವೇದಿಕೆ ಸರ್ಕಾರದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಲೇಟ್ ಆಗೋದನ್ನ ತಡೆಯೋಕೆ ಈ ಥರದ ಪ್ಲಾಟ್ಫಾರ್ಮ್ಗಳು ತುಂಬಾನೇ ಮುಖ್ಯ. ಹಾಗಾದ್ರೆ 9ನೇ ಪ್ರಶ್ನೆ, ಈ ಪ್ರಗತಿ ವೇದಿಕೆಯ ಮುಖ್ಯ ಉದ್ದೇಶವಾದ್ರೂ ಏನು? ಇದಕ್ಕೆ ಉತ್ತರ ಬಿ. ಈ ಪ್ರಗತಿ ಪ್ಲಾಟ್ಫಾರ್ಮ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಇದು ಒಂದು ರೀತಿ ಪ್ರಾಬ್ಲಮ್ ಸಾಲ್ವಿಂಗ್ ಲ್ಯಾಡರ್ ಇದ್ದ ಹಾಗೆ. ಸಮಸ್ಯೆಗಳನ್ನ ಮೊದಲು ಮಿನಿಸ್ಟ್ರಿ ಲೆವೆಲ್ನಲ್ಲೇ ಬಗೆಹರಿಸೋಕೆ ಟ್ರೈ ಮಾಡ್ತಾರೆ. ಅಲ್ಲಿ ಆಗದೇ ಇದ್ದಾಗ ಅದನ್ನ ಹೈ ಲೆವೆಲ್ ರಿವ್ಯೂಗೆ ತರಲಾಗುತ್ತೆ. ಕೊನೆಗೆ ಪ್ರಧಾನಮಂತ್ರಿಗಳೇ ನೇರವಾಗಿ ಮೀಟಿಂಗ್ ಮಾಡಿ ಪ್ರಾಜೆಕ್ಟ್ಗಳಿಗೆ ವೇಗ ಕೊಡ್ತಾರೆ. ಇದರಿಂದ ಯೋಜನೆಗಳು ಟೈಮ್ಗೆ ಸರಿಯಾಗಿ ಮುಗಿಯುತ್ತೆ. ಸರಿ, ಈಗ ನಾವು ಇವತ್ತಿನ ಕೊನೆಯ ಪ್ರಶ್ನೆಗೆ ಬಂದಿದ್ವಿ. ಜಾನ್ವರಿ 3, 2026ರಂದು ನಮ್ಮ ಪ್ರಧಾನಮಂತ್ರಿಗಳು ನವದೆಹಲಿಯಲ್ಲಿ ಉದ್ಘಾಟಿಸಲಿರೋ ಆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದು? ನಮ್ಮ ಕೊನೆ ಪ್ರಶ್ನೆಗೆ ಉತ್ತರ ಬಿ, ಭಗವಾನ್ ಬುದ್ಧನ ಪವಿತ್ರ ಪಿಪ್ರಹೊಯ ಅವಶೇಷಗಳ ಅಂತಾರಾಷ್ಟ್ರೀಯ ಪ್ರದರ್ಶನ. 1 ಶತಮಾನಕ್ಕೂ ಹೆಚ್ಚು ಕಾಲದ ನಂತರ ಈ ಪವಿತ್ರ ಅವಶೇಷಗಳು ತಾಯಿನಾಡಿಗೆ ವಾಪಸ್ ಬಂದಿರೋದು ನಿಜಕ್ಕೂ ಒಂದು ಹಿಸ್ಟಾರಿಕ್ ಮೊಮೆಂಟ್. ಇದು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಇಡೀ ಜಗತ್ತಿಗೆ ತೋರಿಸುತ್ತೆ.